ನಾವೆಲ್ಲರೂ ತಾಯಿಯ ಗರ್ಭದಲ್ಲಿ ಇರುವಾಗ, ತಾಯಿ ಹೊಟ್ಟೆಯಾಗಿರುವಾಗ ನಾವೆಲ್ಲರೂ ಕೂಡ ಪರಮಾತ್ಮನಿಗೆ ಒಂದು ಮಾತು ಕೊಟ್ಟು ಬಂದಿದ್ದೇವೆ ಅಂತ. ತಾಯಿ ಗರ್ಭದೊಳು ನಾನಿದ್ದ ವೇಳೆಯೊಳಲ್ಲಿ ಹೇದತಿ ಬಾಧೆಗೆ ಮನನೊಂದು ಪೇಸುತಿಯ ಪೇಯವನ್ನು ಬಿಟ್ಟು ಪರಮಡಿಕೆ ಏಕೆ ಬಂದನು. ತಾಯಿ ಗರ್ಭದಲ್ಲಿ ಸುಮಾರು 8-9 ತಿಂಗಳು ಮಲಮೂತ್ರದ ಮಧ್ಯದಲ್ಲಿ ಆ ಜೀವ ಇರ್ತದೆ. ಅಲ್ಲೇನು ವ್ಯವಸ್ಥೆ, ಫ್ಯಾನ್ ಹಚ್ಚಿಲ್ಲ, ಪಲ್ಲಂಗಿಲ್ಲ, ಏರ್ ಕಂಡೀಷನ್ ಇಲ್ಲ. ಹೊಟ್ಟೆಯಾಗ 9 ತಿಂಗಳು ನಾವು ಇರ್ತೇವೆ. ಎಲ್ಲರಿಗೆ ಅನುಭವ. ಹೊರಗೆ ಬಂದ ಮೇಲೆ ಇಷ್ಟು ವ್ಯವಸ್ಥೆ ಕೇಳ್ತೇವೆ. ಸ್ವಲ್ಪ ಬಿಸಿಲಾದ್ರೆ ಎ ಸಿ ಬೇಕು, ಗಾಳಿ ಬೇಕು, ಉಪ್ಪು ಹೆಚ್ಚಾಗಿಲ್ಲ, ಖಾರ ಹೆಚ್ಚಾಗಿಲ್ಲ, ಮಲಗಾಕ ಚಲೋ ಪಲ್ಲಂಗ ಮೇಲೆ ಗಾದಿ ಬೇಕು. ಹೊಟ್ಟೆಯಾಗ ಏನಿತ್ತು, 9 ತಿಂಗಳು ಇದ್ದೇವಲ್ಲ ಅಲ್ಲಿ ತಾಯಿ ಹೊಟ್ಟೆಗೆ. 9 ತಿಂಗಳು ಮಲಗಕ್ಕೆ ಜಾಗ ಇಲ್ಲ ಅಲ್ಲಿ, ಕಾಲು ಚಾಚಕ್ಕೆ ಜಾಗ ಇಲ್ಲ ಅಲ್ಲಿ, ಕೈ ಬಿಚ್ಚಕ್ಕೆ ಜಾಗ ಇಲ್ಲ ಅಲ್ಲಿ. ಪಿಂಡ ಹಿಂಗೆ ಕೂತಿರ್ತದಂತ, ಕಾಲು ಮಡಚಿ ಕಾಲ. 9 ತಿಂಗಳು ರೀ. 1 ದಿವಸ ಅಲ್ಲ, 2 ದಿವಸ ಅಲ್ಲ, 1 ವಾರ ಅಲ್ಲ, 2 ವಾರ ಅಲ್ಲ, 1 ತಿಂಗಳಲ್ಲ, 2 ತಿಂಗಳು, 9 ತಿಂಗಳು. ಸ್ವಾಭಾವಿಕ ದುಃಖ ಆಗ್ತದೆ. ದುಃಖಮೇ ಸುಮಿರಣ ಸಬ್ ಕರೆ ಸುಖಮೇ ಕರೆ ನ ಕೋಯ್. ದುಃಖದಾಗ ದೇವ್ರ ನೆನಪು ಬರ್ತದೆ. ಆಪತ್ತಿನೊಳಗೆ ಬಂಧುಗಳ ನೆನಪು ಬರ್ತದೆ. ಅವರಿದ್ರೆ ಚಲೋ ಆಯ್ತು, ಇವರಿದ್ರೆ ಚಲೋ ಆಗಿತ್ತು ಅಂತ. ಯಾರೂ ಇಲ್ಲದ ಕಾಲಕ್ಕೆ ಪರಮಾತ್ಮ ನೆನಪು ಬರ್ತದೆ. ಶಾಸ್ತ್ರ ಅಂತದ, ದುಃಖ ಬಂದ ಮೇಲೆ ದೇವರು ನೆನೆಸೋದಕ್ಕಿಂತ ಮೊದಲೇ ನೆನೆಸಿದರೆ ಈ ದುಃಖ ಕಾಯಕ್ಕೋ ಹೋಯ್. ದುಃಖಮೇ ಸುಮಿರಣ ಸಬ್ ಕರೆ ಸುಖಮೇ ಕರೆ ನ ಕೋಯ್. ಯದಿ ಸುಖಮೇ ಕರೆ ಈ ದುಃಖ ಕಾಯಕ್ಕೋ ಹೋಯ್. ಜಡ್ ಬಂದ ಮೇಲೆ ಪತ್ತೆ ಮಾಡೋದಕ್ಕಿಂತ ಮೊದಲೇ ಪತ್ತೆ ಮಾಡಿದರೆ ಬರ್ತಿತ್ತ ಜಡ್ಡ? ಬರ್ತಿರಲಿಲ್ಲ. ನಾವೆಲ್ಲ ಈಗ ದೇವ್ರು ನೆನೆಸ್ತೇವೆ. ಹೇ ಸಿದ್ಧಾರೂಢ, ಹೇ ಪರಮಾತ್ಮ, ಹೇ ಬಸವಣ್ಣ, ಹೇ ಅಯ್ಯೋ 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 ದೇವ್ರು ಅಂತಾನೆ ಪಕ್ಕ ಕಳ್ಳಿದ್ದಿ ಅಂತ ನಾವು ಪಕ್ಕ ಮೋಸ ಮಾಡೋ ಮನುಷ್ಯ ಇದ್ದೀನಿ, ಸರಿ ಮನುಷ್ಯ ಅಲ್ಲ. ದುಃಖದಾಗ ಎಲ್ಲರೂ ಮಾಡ್ತಾರೆ. ಸುಖಮೇ ಕರೆ ನ ಕೋಯ್. ಯದಿ ಸುಖಮೇ ಕರೆ ಎ ದುಃಖ ಕಾಯಕ್ಕೋ ಹೋಯ್. ಆರೋಗ್ಯ ಇದ್ದಾಗನೇ ಪಥ್ಯ ಮಾಡಿದ್ರೆ ಜಡ್ಡೇ ಬರ್ತಿದ್ದಿಲ್ಲ. ಜಡ್ ಬಂದು ಪಥ್ಯ ಮಾಡೋರು ಭಾಳ ಮಂದಿ ಸಿಗ್ತಾರೆ. ಅವನು ಶಾಣೆ ಅಂತಾರೆ, ಮೂರ್ಖ ಅಂತ. ಆಗ ಜಗತ್ತಿನೊಳಗೆ ನಾವು ತಾಯಿ ಹೊಟ್ಟೆಯೊಳಗಿರುವಾಗ ದೇವರಿಗೆ ಒಂದು ಮಾತು ಕೊಟ್ಟಿದ್ದೇವಂತ. ಯದಾ ಯೋನ್ಯಂ ಪ್ರಮುಂಚಾಮಿ ತತ್ ಪ್ರಪದ್ಯೆ ಪರಮೇಶ್ವರಂ ಅಶುಭಕ್ಷಯ ಕರ್ತಾರಂ ಫಲಮುಕ್ತಿ ಪ್ರದಾಯಕಂ. ಅದಕ್ಕೆ ಮಹಾತ್ಮರು ನಮಗೆ ಪ್ರಶ್ನೆ ಮಾಡ್ತಾರೆ, ಹೇ ಪರಮಾತ್ಮ, ಎಂಥ ಕಷ್ಟದಾಗ ಇಲ್ಲಿ ಇದ್ದೀನೋ ಯಪ್ಪ. ಹೊಟ್ಟೆಯಾಗ ತಾಯಿ ಉಸಿರು ತಲೆಗೆ ಬಡಿತದ. ಆಕೆ ಶೇಯಿಂದ ಏನರ ಕೆಂಪು ಖಾರ, ಹಸಿ ಖಾರ, ಮೆಣಸಿನ್ಕಾಯಿ ತಿಂದ್ಲು ಅಂದ್ರೆ ಮೈ ಉರಿತದ. ಎಲ್ಲರ ಗಾಯ ಆದ್ರೆ ಮೆಣಸಿನ್ಕಾಯಿ ಹಾಕಿದ್ರೆ ಹೆಂಗೆ ಹಾಕಂದು ನೀವು ಆರಾಮ ಹಾಕದ. ಹೊಟ್ಟೆಯಾಗ ಚರ್ಮ ಭಾಳ ಮೆತ್ತಗಿರ್ತದೆ ಕೂಸಿಂದು. ಮ್ಯಾಲೆ ನಾವೇನು ತಿನ್ನಬಾರ್ದು ತಿಂದೇವಿ, ಕುಡಿಬಾರ್ದು ಕುಡ್ದೇವಿ ಅಂದ್ರೆ ಅದು ಖುಷಿಯೇ ಮುಡ್ತದೆ ಹೋಗಿ ಅಲ್ಲಿ. ಹೇದತಿ ಬಾಧೆಗೆ ಮನಂ ನಂದು ಪೇಸುತಿಯ ಪೇಯವನ್ನು ಬಿಟ್ಟೇ ತಕ್ಕಿಂತು ಪರಮಟ್ಟಿರುವೆನು. ದೇವರನ್ನ ದುಃಖಮೇ ಸುಮಿರಣ ಸಬ್ ಕರೆ. ಕೂಸ ದೇವರಿಗೆ ಪ್ರಾರ್ಥನೆ ಮಾಡ್ತದಂತ, ಹೇ ಪರಮಾತ್ಮ. ಕಷ್ಟ ಬಂದ ಕಾಲಕ್ಕೆ ದೇವ್ರ ನೆನಪ, ಬಂಧುಗಳ ನೆನಪ ನಮಗೆ ಬರ್ತದೆ ಅಲ್ಲ. ಅವರಿದ್ದರೆ ನಮಗೆ ಅನುಕೂಲ ಆಕೈತಿ. ಇಲ್ಲಲ್ಲ, ಯಾಕಡೆ ಹೋಗ್ಯಾರ ಅಂತೇಳಿ ಕಷ್ಟ ಬಂದ ಕಾಲಕ್ಕೆ ಪರಮಾತ್ಮನ ನೆನಪು ಬರ್ತದೆ. ಅದಕ್ಕೆ ಮಹಾತ್ಮರು ಕಷ್ಟ ಕೊಡು ಅಂದರು.
ಅಕ್ಕಮಹಾದೇವಿ ಮನೆ ಮನೆಗೆ ತಿರುಗುವಂತೆ ಮಾಡಯ್ಯ, ತಿರುಗಿದರೆ ಭಿಕ್ಷೆ ನೀಡಿದರೆ ಕೈಯೊಳಗಿಂದ ಕೆಳಗೆ ಬೀಳುವಂತೆ ಮಾಡಯ್ಯ, ನಾನು ಎತ್ತಿ ಒಳಗೆ ಮತ್ತು ನಾಯಿ ತೊಗೊಂಡು ಹೋಗುವಂತೆ ಮಾಡಯ್ಯ. ರಾಣಿ ಮಾತಾಡ್ತಾಳೆ, ರಾಜ, ಹೇ ಪರಮಾತ್ಮ ನನಗೆ ಕಷ್ಟ ಕೊಡಿಯಪ್ಪ, ಮನೆ ಮನೆಗೆ ಭಿಕ್ಷೆ ಬೇಡುವಂತೆ ಮಾಡು, ಭಿಕ್ಷೆ ಬೇಡಿದರೆ ನೀಡದಂತೆ ಮಾಡು. ಹೋಗ ಮುಂದೆ ಬಂದನ ಕೆಳಗೆ ಭಿಕ್ಷೆ ನಡೆ ಹೋಗಿ ಮುಂದೆ ಅಂತ ಅನ್ನಂಗೆ ಮಾಡು. ನಿನಗೇನು ದಾಡ್ಯಾಗ್ಯದ, ನಿನಗೇನು ಬ್ಯಾನಾಗ್ಯದ, ಬೈಲಿ ಮಾಡು. ಬರು ಯಾರು ದಯ ಮಾಡಿ ಕೊಟ್ಟರು ಅಂದ್ರೆ ಕೈಯಿಂದ ಕೆಳಗೆ ಬೀಳುವಂತೆ ಮಾಡು. ಯಾರೇ ಕೇಳಿರಿ ದೇವ್ರಿಗೆ ಹಿಂಗೆ ರೊಕ್ಕ ಕೊಡು, ರೂಪಾಯಿ ಕೊಡು, ಮಳೆ ಕೊಡು, ಹೆಂಡತಿ ಕೊಡು, ಗಂಡ ಕೊಡು, ಮಕ್ಕಳು ಕೇಳಿರಿ, ಹಿಂಗೆ ಕೇಳಿರಿ. ಕೈಯೊಳಗಿಂದ ಕೆಳಗೆ ಬೀಳುವಂತೆ ಮಾಡು. ನಾನು ಎತ್ತಿಕೊಳ್ಳೋಕ್ಕಿಂತ ನಾಯಿ ಎತ್ತುಕೊಂಡು ಹೋಗುವಂತೆ ಮಾಡು. ಬಾಗಿ ಅದು ಬಿದ್ದು ರೊಟ್ಟಿ ತಗೋಬೇಕನ್ನೋದ್ರೆ ನಾಯಿ ತೊಗೊಂಡು ಓಡೋಗಿರ್ಬೇಕು. ದುಃಖಮೇ ಸುಮಿರಣ ಸಂಕರೆ. ದುಃಖ ಬಹಳ ಒಳ್ಳೆಯ ವಸ್ತು ರೀ. ನೀವು ಬೇಡ 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 ಅಂತೀರಿ. ದುಃಖ ಆಯಿತು ಅಂದ್ರೆ ಬಿಡಿಸುಗಳ ಬಂಧುಗಳ ನೆನಪಾಕದ, ಅವ್ವ ಅಪ್ಪ ನೆನಪಾಕದ, ಯಾರೂ ಕಡೆ ದೇವ್ರ ನೆನಪಾಕದ, ಗುರುವಿನ ನೆನಪಾಕ. ಬಸವಣ್ಣಪ್ಪ ಜೇಲ್ದ ಬಿದ್ದ ಯಾರಿಗೆ ನೆನೆಸದಮ್ಮ? ಚರಿತ್ರೆ ಓದ್ತಿರಲ್ಲ, ಮಂದಿಗೆ ನೆನೆಸದಮ್ಮ. ಸರ್ಕಾರ ಜೈಲ್ಗೆ ಹಾಕಿತು, ಸುಮ್ಮನೆ ಬ್ರಿಟಿಷರ ಕಾಲ ಜೈಲಿಗೆ ಹಾಕೋದು ಯಾರಿಗೆ ನೆನೆಸದಮ್ಮ? ಸಿದ್ಧಾರೂಢ. ಹೇ ಗುರುವೇ, ಹೇ ಪರಮಾತ್ಮ, ಹೇ ಜಗದ್ದು ಬಂಧು, ಹೇ ನನ್ನ ತಾಯಿ ನೇನೆ, ತಂದಿ ನೇನೆ, ನಾನು ರಕ್ಷಣಾ ಮಾಡು ಪರಮಾತ್ಮ ಅಂದರೆ ಹೊರಗೆ ಬಂದಲ್ರಿ, ಮನೆಗೆ ಬಂದ. ಮನೆ ಸುಟ್ಟು ಹೋಯಿತು. ಅವನ ಕೈಯಾಗ 10 ರೂಪಾಯಿ. ಮನೆಗೆ ಬಂದು ನೋಡ್ತಾನೆ, ಮನೆಯೆಲ್ಲ ಉರಕತ್ತಿ ಅದ, ಬೆಂಕಿ ಹತ್ತಿ, ಹೆಂಡತಿ ಮಕ್ಕಳು ಹೊರಗೆ ನಿಂತಾವ. ಇಂಥ ಸಮಯಕ್ಕೆ ಯಾರು ನೆನಪಾಕದಿ? ಪುಣ್ಯಾತ್ಮ ಇದ್ರೆ ಪರಮಾತ್ಮನ ಗುರುವಿನ ನೆನಪಾಕ. ಅವ ಪುಣ್ಯಾತ್ಮ ಇದ್ದ ಬಸವಣ್ಣ. ಹೆಂಡ್ರ ಮಕ್ಕಳು ಕರ್ಕೊಂಡು ಊಟ ಬಡ್ಡಿ ಮೇಲೆ ಬರ್ತಾನೆ ಅಲ್ಲಿಗೆ. ಅವನ ಕೈಯಾಗ ಏನಿಲ್ಲ. ಬಂದು, ಗುರುನಾಥ ಎಂಥ ಕೃಪಾ ಮಾಡಿದೆಯಪ್ಪ ನೋಡ್ರಿ, ನಾವೆಲ್ಲ ರೊಕ್ಕ ರೂಪಾಯಿ ಚಲೋ ಕೊಟ್ರೆ ಕೃಪಾ ಅಂತೇವೆ ಗುರುವಿಂದ. ಹೇ ಗುರುದೇವ, ನಿನ್ನಿಂದನೇ ಬಡತನ ಆಗಿರ್ತಕ್ಕಂಥ ನನಗೆ ಸಂಪತ್ತು ಬಂತು, ಐಶ್ವರ್ಯ ಬಂತು. ನಿನ್ನ ಮರತೆ ದುಃಖ ಬಂತು. ನನ್ನ ರಕ್ಷಣೆ ಮಾಡುವ ಸದ್ಗುರುನಾಥ, ಎಂದೂ ನಿನಗೆ ಸಂಪತ್ತು ಬೇಡಂಗಿಲ್ಲ. ಯಾವುದು ನಿನ್ನನ್ನು ಮರೆಸ್ತದೆ, ದೇವರ ದಾರಿಯಿಂದ ದೂರ ಮಾಡ್ತದೆ. ಸಂಪತ್ತಲ್ಲ, ಅದು ವಿಪತ್ತದ. ನಾವು ಗುರುಗಳು ಪೂಜೆ ಮಾಡ್ತೇವೆ, ದೇವ್ರ ಪೂಜೆ ಮಾಡ್ತೇವೆ, ಅವು ಸಾವುಕಾರಕ್ಕಾದಂಗೆ ಮರಿತೇವೆ. ಹೆಚ್ಚು ಮಾಡ್ಬೇಕ್ರಿ, ಸಾವುಕಾರಕ್ಕಾದಂಗೆ ಹೆಚ್ಚು ಮಾಡಬೇಕು, ಫಾಯ್ದೆ ಆದಂಗೆ ಹೆಚ್ಚು ಮಾಡಬೇಕು. ಪರಂತು ದುಡ್ಡು ಹೆಚ್ಚಾಕದ, ಭಕ್ತಿ ಕಡಿಮೆ ಆಗ್ತದೆ. ದುಡ್ಡು ಹೆಚ್ಚಾಕದ, ಸೇವಾ ಕಡಿಮೆ ಆಗ್ತದೆ. ಅದರ ಅರ್ಥ ಏನು? ನಿನ್ನ ಕಾಲ ಮೇಲೆ ನೀನೇ ಕಲ್ಲು ಹಾಕೊಳ್ಳಕತ್ತಿದೆ ಅಂತ ಅರ್ಥ. ಅದು ಸಂಪೂರ್ಣ ನಾಶ ಆಯಿತು. ಕಡೆಗೆ ಓಡಿ ಬರ್ತಾನೆ ಸದ್ಗುರುನಾಥ, ದಯಾವಂತ, ಕೃಪಾವಂತ, ಕರುಣಾವಂತ. ಅವನಿಗೆ ಮತ್ತೆ ಆಶೀರ್ವಾದ ಮಾಡ್ತಾನೆ. ಯಪ್ಪ, ನಾ ಇನ್ನು ಐಶ್ವರ್ಯ ಬೇಡಂಗಿಲ್ಲ. ಯಾವ ಐಶ್ವರ್ಯ, ಸಂಪತ್ತು, ಸುಖ ನಿನ್ನ ಮರೆಸ್ತೋ ಅದು ಬೇಡಪ್ಪ, ನನಗೆ ಬೇಡ, ನಾ ಹಿಂಗೆ ಇರ್ತೀನಿ ಅಂತ ಬಡತನದಲ್ಲಿ ಅವ ಜೀವನ ಕಳೆದ. ಅದಕ್ಕೆ ಹಿತವಾಗುವುದು ಇಹಪರದೋಳು, ಜಗತ್ತಿನೊಳಗೆ ಇದ್ದಾಗ ಸತ್ತ ಮೇಲೆ ನಮ್ಮ ಕಲ್ಯಾಣ ಮಾಡೋದು ರೊಕ್ಕಲ್ಲ,
ಧರ್ಮರತಿ ಶಾಸ್ತ್ರದ ಬರೆದು ಇಹ ಪರದೊಳು ಹಿತವಾವುದು ಇದ್ದಾಗ ನಿನಗೆ ಶಾಂತಿ ಕೊಡೋದು, ಸತ್ತ ಮೇಲೆ ಶಾಂತಿ ಕೊಡೋದು ರೊಕ್ಕಲ್ಲ, ಧರ್ಮರತಿ. ಅದೇ 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 ನಮ್ಮ ಜೊತೆ ಬರ್ತದೆ. ಇವೆಲ್ಲ ಇಲ್ಲೇ ಧನೋ ಭೂಮೋ ಪಶುವಶ ಗೋಷ್ಠೆ ಭಾರ್ಯ ಗೃಹದ್ವಾರಿ ಜನ ಸ್ಮಶಾನೆ ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ ಧರ್ಮಾನುಗೋ ಗಚ್ಚತಿ ಜೀವ ಏಕ. ನೂರಾರು ಮಂದಿ ಅದರ ಬಾಂಧವರು ಯಾರು ಬರ್ತಾರೆ? ಯಾರು ಬರ್ತಾರೆ? ತಪ್ಪು ಮಾಡಿದ ಮನುಷ್ಯ ಜೈಲಿಗೆ ಅವನೇ ಹೋಗಬೇಕು, ಯಾರು ಬರುವುದಿಲ್ಲ, ಯಾರೂ ಬರುವುದಿಲ್ಲ. ಜೈಲಿಗೆ ಅವನೇ ಹೋಗಬೇಕು. ನಾನೇ ನರಕಕ್ಕೆ ಹೋಗಬೇಕು, ಯಾರೂ ಇಲ್ಲ, ಯಾರೂ ಬರುವುದಿಲ್ಲ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಜಗತ್ತಿನೊಳಗೆ ಧರ್ಮೇ ಮತಿರ್ಭವತು ಪುರುಷೋತ್ತಮ ಸ ಏಕ ಏವ ಪರಲೋಕಗತಶ್ಯ ಬಂಧು. ಬುದ್ಧಿವಂತರು ಇದ್ದರೆ ಧರ್ಮವನ್ನು ಗಳಿಸಲಿಕ್ಕೆ ಮಾಡಿ ಧನ ಅಲ್ಲ. ಧನ ಯಾಕೆ ಬೇಕಂತೇವಿ? ಶರಿ ಕುಡಿಯೋಕ್ಕಲ್ಲ, ಧನ ಮನೆ ಮೇಲೆ ಮಾಡೇ ಕಟ್ಟಕ್ಕಲ್ಲ, ಮನೆ ಮುಂದೆ ಗಾಡಿ ತರೋಕ್ಕಲ್ಲ. ಧನ ಎದಕ್ಕೆ? ಧರ್ಮಕ್ಕಾಗಿ. ಧನಾತ್ ಧರ್ಮ ಮೊದಲು ಅದು ಗಳಿಸು, ಆಮೇಲೆ ಗಾಡಿ, ಮೋಟಾರ ಗಾಡಿ ಆಮೇಲೆ. ಯಾಕೆ? ನಮ್ಮ ಜೊತೆಗೆ ಬರೋದು ಧರ್ಮದ. ಇದು ಅಲ್ಲ ಮನೆ ಗಾಡಿ ಕಾರು ಬರಂಗಿಲ್ಲ. ಇವು ನಮ್ಮ ಜೊತೆಗೆ ಬರೋದು ಧರ್ಮದ. ಯಾವುದು ನಮ್ಮ ಜೊತೆಗೆ ಬರ್ತದೆ ಅದನ್ನು ಗಳಿಸೋದು ಬಿಟ್ಟು ಬರಲಾರ್ದನ್ನು ಗಳಿಸಿ ಅವು ಇಲ್ಲೇ ಬಿಟ್ಟು ಅಲ್ಲಿ ಹೋಗೋವನು ಶಾಣೆ ಅಂತಾರೆ, ಬುದ್ಧಿವಂತ ಅಂತಾರೆ. ಅದಕ್ಕೆ ಹೇಳಿದ್ರು ಧನ ಯಾಕೆ ಗಳಿಸಂತಾರೆ ಮಹಾತ್ಮರು? ಸರಿ ಕುಡಿಯೋಕ್ಕಲ್ಲ, ಮನೆ ಕಟ್ಟೋಕ್ಕಲ್ಲ, ಕೊಳ್ಳಕಾಯ ಬಂಗಾರ ಹಾಕೋಲ್ಲ, ಹಾಕೋರಿ. ಧರ್ಮ ಇರಬೇಕು, ಅದು ಮುಖ್ಯದ ನಮ್ಮ ಜೊತೆಗೆ ಬರೋದು. ಅವೆಲ್ಲ ಉಳಿಕೆವು ಧನೋ ಭೂಮೋ ಪಶುವಶ್ಯ ಗೋಷ್ಠಿ ಭಾರ್ಯ ಗೃಹದ್ವಾರಿ ಜನ ಸ್ಮಶಾನೆ ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ ಕರ್ಮಾನುಗೋ ಗಚ್ಚತಿ ಜೀವ ಏಕ. ನಿನ್ನ ಜೊತೆಗೆ ಬರ್ತಾ ಏನು? 100 ಎಕರೆ ಹೊಲ ಅದ, 10 ಲಕ್ಷ ರೂಪಾಯಿ ಅದಾವ, 100 ತೊಲೆ ಬಂಗಾರ ಅದ, ಭಾಳ ಪ್ರೀತಿ ಹೆಣ್ತದಾಳ, ಬಾಯನ ಮಾತು ಬರೋದ್ರೊಳಗೆ ಕೆಲಸ ಮಾಡೋ ಆಳು ಮಕ್ಕಳು ಅದಾರ. ಯಾರು ಬರ್ತಾರೆ? ನೀ ಗಳಿಸಿದ್ದನ ಬ್ಯಾಂಕ್ನಾಗೆ, ಧನ ಬ್ಯಾಂಕ್ನಾಗ, ದುಡ್ಡು ಬ್ಯಾಂಕ್ನಾಗ, ಇಲ್ಲಕ್ಕೆ ಮಣ್ಣಾಗ, ತಿಜೋರ್ಯಾಗ. ಎಷ್ಟು ದನ ಕತ್ತಿ ಕುದುರೆ ಎಲ್ಲ ಮಾಡಿ ಅವೆಲ್ಲ ಕೊಟ್ಟಿಗೆ ಆಗಿರ್ತಾವೆ, ನಮ್ಮ ಜೊತೆಗೆ ಬರೋಂಗಿಲ್ಲ. ಮಾಡಿಕೊಂಡು ಹೆಂಡ್ತಿ ಗಂಡ ಎಲ್ತಕ್ಕೆ ಬರ್ತಾರೆ. ಹಿಂದಕ್ಕೆ ಪದ್ಧತಿ ಇತ್ತು, ಹೆಣ್ಮಕ್ಳು ಬರಬಾರ್ದು ಮಣ್ಣಿಗೆ, ಅಲ್ಲೇ ಬಾಗಿಲಾಗ ನಿಂದಿರ್ಬೇಕು ಅಳ್ಕೋತ ಮಂದಿ ಹೋಗ್ತಿದ್ರು. ಹೆಣ್ಮಗ ಬರ್ತಾರೆ, ಎಲ್ತಕ್ಕೆ ಬರ್ತಾರೆ ರೀ? ಎಲ್ತಕ್ಕೆ ಬರ್ತಾರೆ? ಸುಡ್ಗಾಡ್ ತಕ್ಕ ಬರ್ತಾರೆ. ಕಟ್ಟದು ಮನೆ ಊರಾಗ, ಗಳಿಸಿದ ಹೊಲ ಅಡವ್ಯಾಗ, ಹೆಣ್ತಿ ಗೋರಿ ತಕ್ಕ, ಸಮಾಧಿ ತಕ್ಕ, ಮಕ್ಕಳು 10 ಮರುದಿವ್ಸ ನೋಡ್ರಿ, ಮರುದಿವ್ಸ ಬಾಯಿ ತೊಳಿತಾರಂತ ಗೊತ್ತಿಲ್ಲ ನಿಮಗೆ? ಬಾಯಿಗೇನಾಗೆ ತೊಳ್ಯಾಕೆ? ಉಣಾಕ ಮಾತು ಹೋಳಿಗೆ ಮಾಡಿ ಉಣ್ತಾರೆ ಮರುದಿವ್ಸ, ಬಾಯಿ ತೊಳ್ದಂಗೆ ಅಂತ. ಯಾರದಾರಪ್ಪ? ದೇಹಶ್ಚಿತಾಯಾಮ್ ಪರಲೋಕ ಮಾರ್ಗೆ ಹೋಗಿ ಇವೆಲ್ಲ ಇಲ್ಲೇ ಉಳಿತಾವ. ಅಲ್ಲಿ ಯಾರು ಬರ್ತಾರೆ ನಿಮ್ಮ ಜೊತೆಗೆ? ನೀನು ಮಾಡಿದ ಪುಣ್ಯ, ನಿನ್ನ ಪಾಪ, ಇವೇ ಬರ್ತಾವೆ. ಇವು ಮತ್ತೊಂದು ಯಾವ ಬರೋಂಗಿಲ್ಲ. ಅದಕ್ಕೆ ಮಹಾತ್ಮರಂತಾರೇನಪ್ಪ ಅಂತ ಕೇಳಿದರೆ ವಿಚಾರ ಮಾಡು, ಏನು ಮಾಡಬೇಕು ಅನ್ನೋದು ವಿಚಾರ ಮಾಡು. ಹುಚ್ಚನಂಗೆ ಅದ ರೊಕ್ಕದ ಏನರೇ ಮಾಡಿದೆ ಇಲ್ಲ, ಮುಂದಿನ ವ್ಯವಸ್ಥೆ ಮಾಡು, ಮುಂದಿನ ವ್ಯವಸ್ಥೆ ಮಾಡು. ಅದಕ್ಕೆ ಶರಣರು ಒಂದಲ್ಲ ಎರಡಲ್ಲ 84 ಲಕ್ಷ ಇವನೊಳಗೆ ಬಂದೆ ಉಣಬಾರದ ದುಃಖಗಳನ್ನು ಉಂಡೆ ಇನ್ನಾದರೂ ಕೃಪೆ ಮಾಡು ಕೂಡಲ ಸಂಘ. ಬಸವಣ್ಣ ಹೇಳಿದ್ರಲ್ಲ, ಬಂದಲ್ಲ 2 ಸಲ ಹುಟ್ಟಿದೆವು, ಏನಾಗಿ ಹುಟ್ಟಿದೆವು? ನಾವು ಹುಟ್ಟದ್ದು ಸತ್ತದ್ದು ಲೆಕ್ಕಿಲ್ಲ.
ಲೆಕ್ಕ ಇಲ್ಲ. ಎಷ್ಟೆಷ್ಟು ಶರೀರ, ಎಲ್ಲಿ ದನ ಎಷ್ಟಾಗಿದೋ, ಕತ್ತೆ ಎಷ್ಟಾಗಿದೋ, ಕುರಿ ಎಷ್ಟಾಗಿದೋ, ಏನೇನಾಗಿದೋ, ಮೊಸಳಿ ಎಲ್ಲ ಬಾ 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 ಲೆಕ್ಕಾರಿ ಮಾಡಿ ಹೇಳ್ರಿ ಅಂದ್ರೆ ಅವರು ಟೋಟಲ್ ಹೇಳ್ತೇವೆ, ನೀನೇ ಲೆಕ್ಕ ಮಾಡಂದ್ರು. ಧರೆಯನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ ಪರಮಾಣು ಎನಿತು ಅನಿತು ಒಂದೊಂದು ಜೀವರ ಬಸರಳು ಒಂದು ಮರಳ ನೀನತ್ತ ತಿರುಗಂತೆ ರಚಿಸದೆ ಸುಮ್ಮನೆ ಕಾಲವನ್ನು ಕಳೆಯುವುದು ಸಾವುದು ಉಚಿತವೇ. ಎಂಥ ಮಾನವ ಜನ್ಮ ಏನು ಕಳಿಸಿಬಿಟ್ಟಿರಪ್ಪಯ್ಯ. ಯಾವ ಜೀವಿಗಳು ಮಾಡಲಾರದ ಕೆಲಸ ಮಾಡೋಕ್ಕೆ ಈ ದೇಹ ಕೊಟ್ಟಾರೆ. ಈಗ ನಾವೇನು ಮಾಡಕತ್ತೀವೆಲ್ಲ ಉಳಿಕೆವೆಲ್ಲ ಮಾಡ್ತಾವಿಲ್ಲ, ವಿಚಾರ ಮಾಡಿ. ಇದು ಯಾಕೆ ಕೊಟ್ಟಾನ? ಯಾವ 83 ಲಕ್ಷ ಜೀವರಾಶಿಗಳು ಏನು ಮಾಡೋಕ್ಕೆ ಬರೋಂಗಿಲ್ಲ, ಅದು ಮಾಡೋಕ್ಕೆ ಈ ಸ್ಪೆಷಲ್ ಶರೀರ ನಿಮಗೆ ಕೊಟ್ಟಾನ. ಏನು ಮಾಡಕತ್ತೀರಿ? ಮನೆ ಅವು ಕಟ್ತಾವೆ, ನಮ್ಗಿಂತ ಚಂದ ಕಟ್ತಾವೆ ಮನೆ ಅವು, ನಮ್ಗಿಂತ ಚಂದ ಮಕ್ಕಳು ಹಿಡಿತಾವೆ. ಹೌದಲ್ಲ? ಒಮ್ಮೆ 4, 5, 6 ಹಿಡಿತಾವೆ ಮಕ್ಕಳು ಹಿಡಿತಾವೆ. ನಮ್ಗಿಂತ ಆರಾಮ ತಿಂತಾವೆ. ನಾವು ಉಣ್ಣಾಕ ಪಾಪ ಮಾಡಬೇಕು, ಸುಳ್ಳು ಹೇಳಬೇಕು, ಕಳ್ಳತನ ಮಾಡಬೇಕು. ಅವಕ್ಕೆ ಅಡವ್ಯಾಗ ಎಲ್ಲ ಸಿಗ್ತದೆ, ಏನು ಪಾಪ ಮಾಡೋ ಜರೂರತ್ತೇ ಇಲ್ಲ. ಅವಕ್ಕೆ ಪಶುಗಳಿಗೆ ಹುಲ್ಲು ಸಿಗ್ತದೆ, ಪ್ರಾಣಿಗಳಿಗೆ ಮಾವು ಸಿಗ್ತದೆ. ದೇವ್ರು ಹೆಂಗೆ ಮಾಡ್ಯಾರ? ಪಾಪ ಮಾಡೋಂಗಿಲ್ಲ. ನಾವು ಹೊಟ್ಟೆ ತುಂಬಕ್ಕೆ ಅನಂತ ಪಾಪ ಮಾಡ್ತೇವೆ. ಮನುಷ್ಯ ಆಗಿ ಏನು ಚಲೋ ಮಾಡಿದಿ ಅಂತ ಕೇಳ್ತಾರೆ ಅವರು. ಏನು ಚಲೋ ಮಾಡಿದಿ? ನೋಡೋಕೆ ಪಾಪ, ಮಾಡೋಕೆ ಪಾಪ, ನಡೆಯೋಕೆ ಪಾಪ, ಹಿಡಿಯೋಕೆ ಪಾಪ, ಪಾಪನೇ. ಪಾಪ ಮಾಡಲಾರ್ದ ಪ್ರಾಣಿ ಅಂದ್ರೆ ಅವು. ನೀವು ಮನುಷ್ಯನಿಗೆ ಪಾಪ ಮಾಡಲಾರ್ದಂಗೆ ಪುಣ್ಯ ಮಾಡಿ ಪರಮಾತ್ಮ ಪ್ರಾಪ್ತ ಮಾಡು ಅಂತ ಕಳಿಸಿದ್ರೆ ನೀವು ಪಾಪ ಮಾಡಕತ್ತಿ. ಮನುಷ್ಯನ ಶರೀರದ ಏನು ಕಿಮ್ಮತ್ತು ಉಳಿದೆ ಅಂತ. ಮನುಷ್ಯ ಆಗಿದೆ ಅಂದಮೇಲೆ ಒಂದು 4 ಮಾತು ಹೇಳ್ತಾರೆ. ಶತಂ ವಿಹಾಯ ಭೋಕ್ತವ್ಯಂ. 100 ಕೆಲಸ ಇದ್ರು ಬಿಟ್ಟು ಉಣ್ಬೇಕಂತೀರಿ. ನೀವು ಅಂತಿರ್ಬೇಕು, ಭಾಳ ಚಲೋ ಹೇಳಿದ್ರಿ ಸ್ವಾಮಿ. ಯಾಕೆ ಭಾಳ ಮಂದಿ ಉಣೋದು ಪ್ರೀತಿ ಇರ್ತದೆ. ಅಲ್ಲಿ ಕೆಲವೊಂದು ಕೂಳು ಭಕ್ ಅಂತ ಇರ್ತಾವೆ, ಮುಂಜಾನೆ ಚಂತಾಗ ಉಣೋದೇ ಹೇಳ್ತಾವೆ. ಈಗೇನು ಮಾಡಿದೆ, ಅವಾಗೇನು ಮಾಡಿದೆ, ಉಪ್ಪಿಟ್ಟು ಏನು ಮಾಡಿದೆ, ದೋಸೆ ಏನು ಮಾಡಿದೆ, ಬರೀ ಇದೇ ಕೇಳ್ತಿರ್ತಾವೆ. ಏನು ಮಾಡಿದೆ, ಏನು ತಿನ್ನೋದೆ. ಕೂಳು ಭಕ್ತರು ಇವು ಕೆಲವೊಂದು ಜನ ಇರ್ತಾರೆ. ಶಾಸ್ತ್ರ ಹೇಳ್ತದೆ ಊಟ ಮಾಡಿರಿ. ಎದಕ್ಕೆ? ದೇವ್ರ ಪೂಜೆ ಸಲುವಾಗಿ, ಕಳ್ತನ ಮಾಡೋಕ್ಕಲ್ಲ. ಶತಂ ವಿಹಾಯ ಭೋಕ್ತವ್ಯಂ. 100 ಕೆಲಸ ಇದ್ದರೂ ಮನುಷ್ಯ ಟೈಮ್ ಸರಿ ಊಟ ಮಾಡೋಕ್ಕಲಿ. ಯಾಕೆ? ಜೈಸ ಆಹಾರ ವೈಸ ವ್ಯವಹಾರ. ಹೆಂಗೆ ಆಹಾರ ಅದ ಅದರಿಂದನೇ ಬುದ್ಧಿ ತಯಾರಾಗ್ತದೆ. ಲಕ್ಷ್ಯ ನಾವು ಏನು ಉಣ್ತೇವೆ ಅದರಿಂದೇ. ಸರಿ ಕುಡಿರಿ, ಹೆಂಗೆ ಹಾಕದ? ಅಳಗಾಡ್ತೀರಿಲ್ಲ ಸರಿ ಕುಡಿದ್ರೆ, ಮಾತು ಬಿಟ್ಟು ಮಾತಾಡ್ತೀರಿಲ್ಲ. ಆಹಾರ ಮಾಡ್ಯದ ಹಂಗೆ ನಿಮಗೆ. ಶಾಸ್ತ್ರದಲ್ಲಿ ರಾಜಸ, ತಾಮಸ, ಸಾತ್ವಿಕ ಅಂತ ಆಹಾರ ಅದಾವೆ. ಆ ಆಹಾರನೇ ಕೊನೆಯ ಅಂಶ ಬುದ್ಧಿ 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 ಆಗ್ತದೆ. ಮನುಷ್ಯ ತಾಮಸ ಆಹಾರ ಊಟ ಮಾಡಬಾರ್ದು, ಸಾತ್ವಿಕ ಊಟ ಮಾಡಬೇಕು. ಯಾವುದನ್ನು ಉಣೋದ್ರಿಂದ ಹೆಚ್ಚಿಗೆ ನಿದ್ದೆ ಬರೋಂಗಿಲ್ಲ, ಮನಸ್ಸು ಸಮಾಧಾನ ಇರ್ತದೆ, ವಿಕೃತಿ ಆಗೋದು ಅಂಥ ಊಟ ಮಾಡಬೇಕು. ಜಪ ತಪ ಮಾಡೋರು ಅದಕ್ಕೆ ಹಾಲು ಕುಡಿತಾರೆ, ಹಾಲು ಕುಡದೇ ಇರ್ತಾರೆ. ಇಲ್ಲಕ್ಕೆ ಏನರ ಒಪ್ಪತ್ತು ಉಣ್ತಾರೆ, ಅರ್ಧ ಉಣ್ತಾರೆ, ಸ್ವಲ್ಪ ಉಣ್ತಾರೆ. ಯಾಕೆ? ಸಾತ್ವಿಕ ಅನ್ನದ ಕಡಿ ಭಾಗನೇ ಮನಸ್ಸು ಹಾಕೋದು. ಮನಸ್ಸು ಅದರಿಂದ ಹಾಕೋದು ಜೈಸ ಅನ್ ವೈಸ ಮನ್. ಹೌದಾ? ಯಾವುದು ಎಳೆ ಇರ್ತದೆ ಅದರಂಗೆ ಇರಬೇಕಾದ್ರೆ ಹಳದಿ ಎಳೆ ಇದ್ರೆ ನೂಲಿದ್ರೆ ಹಳದಿ, ಕೆಂಪಿದ್ರೆ ಕೆಂಪ, ಹಸರಿದ್ರೆ ಹಸರ, ಖಾರಗಿದ್ರೆ ಖಾರಗ. ಹಾಗೆ ಅನ್ನನೇ ಮನಸ್ಸು ಹಾಕೋದು. ಜೈಸ ಅನ್ ವೈಸ ಮನ್. ನಿಮಗೆ ಅದಕ್ಕೆ ಶ್ರಾವಣದ ಉಪವಾಸ ಇಡ್ರಿ, ದೇವಿ ಟೈಮ್ಗೆ ಉಪವಾಸ ಯಾಕಿರು ಅಂತಾರೆ. ಅದಕ್ಕೆ ಅನ್ನ ವಿಕೃತಿ ಮಾಡ್ತದೆ ಮನುಷ್ಯನ ಸರಿ ಇಡಂಗೆ. ಸರಿ ಕುಡಿದು ಮನುಷ್ಯ ಸೀದಾ ಯಾಕೆ ನಡೆಯಂಗಿಲ್ಲ ಅಂದ್ರೆ ಏನು ಹೇಳ್ಬೇಕು ರೀ? ಕುಡ್ದಾನ ರೀ, ಕುಡ್ದಾನ, ಹಂಗೆ ಮಾತಾಡ್ತಾನೆ.
ಕುಡಿದ ಮನುಷ್ಯ ಸೀದಾ ನಡೆಯೋಂಗಿಲ್ಲ, ಚಲೋ ಮಾತಾಡೋಂಗಿಲ್ಲ. ಯಾಕೆ ಕುಡ್ದಾನ? ಅವನ ಬುದ್ಧಿ ಭ್ರಷ್ಟ ಆಗ್ಯದ. ಹಾಗೆ ಯಾವ ಮನುಷ್ಯ ವ್ರತ ಜಪ ತಪ ಮಾಡ್ತೀರಿ ಅವ್ರ ಅನ್ನದ ಮೇಲೆ ಭಾಳ, ಊಟದ ಮೇಲೆ ಭಾಳ ಲಕ್ಷ್ಯ ಇಡಬೇಕು. ಏನು ಉಣಬೇಕು, ಯಾವಾಗ ಉಣಬೇಕು, ಎಷ್ಟು ಉಣಬೇಕು, ಹೆಂಗೆ ಉಣಬೇಕು ಗೊತ್ತಾಯ್ತಿಲ್ಲ ರೀ. ಇವು ನಮ್ಗೆ ಗೊತ್ತೇ ಇಲ್ಲ. ಏನು ಉಣಬೇಕು ಗೊತ್ತಿಲ್ಲ. ತಂದಿಟ್ಟದು ತಿಂದ. ಎಮ್ಮೆಗೆ ಮುಸುರಿ ಇಡ್ತಾರೆ ನೋಡ್ರಿ, ಅದು ಯಾವ್ದ್ರದ್ದು ಇರೋದಕ್ಕೆ ಮುಸುರಿ ಗಪ 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 ತಿಂತಾವೆ. ನೀವು ಮನುಷ್ಯ ಇದು ಎಮ್ಮೆ, ವಿಚಾರ ಮಾಡು. ಏನು ಉಣ್ಬೇಕು ಅನ್ನೋದು ವಿಚಾರ ಮಾಡು. ಏನು ಉಣ್ಬೇಕು ಅನ್ನೋದು ವಿಚಾರ ಮಾಡು. ಹಂಗೆ ಸಿಕ್ಕುದೆಲ್ಲ ಉಂಡ್ರೆ ದನ ಅಂತಾರೆ. ದನನೂ ಭಾಳ ವಿಚಾರ ಮಾಡಿದ್ರೆ ತಿನ್ನಂಗಲ್ಲಿ ಸಿಕ್ಕುತ್ತಾನೆ, ಬೇಕಾದೇ ತಿಂತದ. ಪರಂತು ನಾವು ಏನು ಬೇಕಾದ ತಿಂತೀನಿ, ಏನು ಬೇಕಾದ ಕುಡಿತೀನಿ ಅಲ್ಲ. ಅದು ಏನು ಬೇಕಾದ ತಿನ್ನೋಕೆ, ಏನು ಬೇಕಾದ ಕುಡೋಕ್ಕೆ ಮನುಷ್ಯ ಅಲ್ಲ, ದನ ಮತ್ತು ತಿನ್ನಂಗೆಲ್ಲ ಸಿಕ್ಕೋದು. ತಿಂತದ? ಆಕಳಿಗೆ ಮಾಂಸ ತಿನ್ನೋದ್ರೆ ತಿಂತದ? ಪಾಳೆಪೇಳೆ ರೊಟ್ಟಿ ತಿನ್ನೋದ್ರೆ ತಿಂತಾವ? ಅದರ ಆಹಾರ ಅದ. ಮನುಷ್ಯನಿಗೆ ಆಹಾರ ಹೇಳೇನವ ಶಾಸ್ತ್ರ. ಅತಿ ಉಪ್ಪ, ಅತಿ ಖಾರ, ಅತಿ ಸಿಹಿ ಬೇಡಪ್ಪ. ಅದು ನಿನ್ನ ಮನಸ್ಸು ಖರಾಬ್ ಮಾಡ್ತದೆ, ಶರೀರನೂ ಖರಾಬ್ ಆಗ್ತದೆ. ಅತಿ ಉಪ್ಪು ತಿಂದ್ರೆ ಬಿ ಪಿ ಬರ್ತದೆ, ಅತಿ ಸಕ್ಕರೆ ತಿಂದ್ರೆ ಶುಗರ್ ಬರ್ತದೆ. ಹೌದಲ್ಲ? ಅಲ್ಲ. ಮತ್ತು ಡಾಕ್ಟರ್ ಬಿಡುವನಕ್ಕಿಂತ ಮೊದಲೇ ಬಿಟ್ಟರೆ ಭಾಳ ಚಲೋ ಅಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಆಹಾರ ಬಹಳ ಅತ್ಯಂತ ಅವಶ್ಯಕ ಅದ ಮನುಷ್ಯನಿಗೆ. ಶಾಸ್ತ್ರ ಹೇಳ್ತದವರು, ವಿಚಾರ ಮಾಡು. ಏನು ಉಣಬೇಕು, ಏನು ತಿನ್ನಬೇಕು, ಏನು ಕುಡಿಬೇಕು, ಹೆಂಗೆ ಆಡಬೇಕು, ಇವೆಲ್ಲದಕ್ಕೂ ಶಾಸ್ತ್ರ ಹೇಳಿದ್ದಾರೆ, ಮಹಾತ್ಮ ಹೇಳಿದ್ದಾರೆ. ಆರೋಗ್ಯ 100 ವರ್ಷ ಬದುಕ್ತಿದ್ರು. ಯಾಕೆ? ಇದ್ರೆ ಹಂಗೆ. ಏನು ಉಣ್ಬೇಕು ಅದೇ ಉಣ್ತಿದ್ರು, ಏನು ಕುಡಿಬೇಕು ಅದೇ ಕುಡಿತಿದ್ರು, ಏನು ಆಡ್ಬೇಕು ಅದೇ ಆಡ್ತಿದ್ರು, ಏನು ಕೇಳಬೇಕು ಅದೇ ಕೇಳ್ತಿದ್ರು, ಏನು ಮಾಡಬೇಕು ಅದೇ ಮಾಡ್ತಿದ್ರು. ಮನುಷ್ಯನ ಲಕ್ಷ್ಯ ಹೇಳ್ರಿ, ಆರೋಗ್ಯ ಶತಂ ವಿಹಾಯ ಭೋಕ್ತವ್ಯಂ. 100 ಕೆಲಸ ಇದ್ದರೂ ಟೈಮ್ ಸರಿ ಊಟ ಮಾಡೋಕ್ಕಿಲ್ಲ. ಭಾಳ ಮಂದಿ ಮಾಡೋಂಗಿಲ್ಲ. ಯಾಕೆ ಥರ ಇಲ್ಲಿ ಗಿರೇಕ್ ಭಾಳ ಇದ್ದು ರೀ, ಅದಕ್ಕೆ ತಡ ಆಯ್ತು. ನೀ ಮಂದಿ ಗಿರೇಕ್ ನೋಡ್ತೀನಿ, ನಿನ್ನ ಗಿರೇಕ್ ನೋಡ್ಕೋ. ಯಮ ಅದಾನ ಆ ಯಮನ ಗಿರೇಕಿನಿ. ನಿನ್ನ ಗಿರೇಕಿ ಮಂದಿ ಅದಾರೆ, ನೀ ಯಮನ ಗಿರೇಕಿ ಇದ್ದಿ. ಅವನು ನೋಡಕತ್ತಾನೆ ಗಿರೇಕಿನ ಯಾವಾಗ ಬರ್ತದಂತ. ಸಿಕ್ಕದು ಉಣ್ತದೆ, ಸಿಕ್ಕದು ತಿಂತದೆ, ಸಿಕ್ಕದು ಮಾಡ್ತದೆ, ಸಿಕ್ಕದು ಆಡ್ತದೆ, ಜಲ್ದಿ ಸಾಯ್ಲಿ. ಗಿರೇಕ್ ಅದನ್ನು ನೋಡ್ತಾನೆ. ನೀವು ಹೆಂಗೆ ಗಿರೇಕ್ ನೋಡ್ತೀರಿ, ಯಮನು ಗಿರೇಕಿ ನೋಡ್ತಾನೆ, ನಮ್ಮನ್ನು ನೋಡ್ತಾನೆ. ಅದಕ್ಕೆ ಶಾಸ್ತ್ರ ಹೇಳ್ತು, ಶತಂ ವಿಹಾಯ ಭೋಕ್ತವ್ಯ. 100 ಕೆಲಸ ಇದ್ದರೂ ಕೂಡ ಬಿಟ್ಟು ಮೊಟ್ಟ ಮೊದಲ ಭಾಳ ಮಂದಿ ಕೇಳ್ಬೋದು, ಸತ್ತಕ್ರಿ ಜಡ್ ಬಂದಕ್ರಿ ಆಪ್ಷನ್ ಕೇಳಬಾರ್ದು. ಅಂಥವು ಕೇಳೋಕ್ಕೆ ಹೋಗ್ಬಾರ್ದು. ನಿನಗೆ ಉಣೋಂದಾನ ಸತ್ತಕ್ಕೆ ಜಡ್ ಬಂದಕ್ರಿ ಅವು ಕೇಳೋಕ್ಕೆ ಹೋಗಿ ಮೊದಲು ಇಂಥವೇ ಕೇಳ್ತೀರಿ. ಚಲೋದು ಕೇಳೋಕೆ ಕಲೀರಿ. ಪ್ರಸಂಗ ಬಂದಕ್ಕೆ ಆಪ್ಷನ್ ಅದ, ಎಲ್ಲರಿಗೆ ಅದ. ಪರಂತು ನಿತ್ಯನೂ ಕೂಡ ಜೀವನದಲ್ಲಿ ಆರೋಗ್ಯ ಬೇಕಂದ್ರೆ ಶತಂ ವಿಹಾಯ ಭೋಕ್ತವ್ಯಂ. 100 ಕೆಲಸ ಇದ್ದರೂ ಬಿಟ್ಟು ಮೊದಲು ಊಟ ಮಾಡಿ. ಅಂದ್ರೆ ಮುಂಜಾನೆ ಕೂಡ ಚಾಲು ಮಾಡೋದೇನು ಸ್ವಾಮಿ ಊಟಕ್ಕೆ? ಸಹಸ್ರಂ ಸ್ನಾನ ಆಚರೇತ್. 100 ಕೆಲಸ ಇದ್ರೆ ಬಿಟ್ಟು ಊಟ ಮಾಡಿರಿ. ಊಟ ಮಾಡ್ತಕ್ಕಂಥ 1000 ಕೆಲಸ ಇದ್ರೆ ಬಿಟ್ಟು ಸ್ನಾನ ಮಾಡಿರಿ. ಮೊದಲಿಂದ ಚಲೋ ಐತ್ರಿ, ಇದೇ ಗಡ್ಬಡದ್ರಿ ನೋಡಿ. ಸ್ನಾನ ಮಾಡ್ಬೇಕೇನ್ರಿ? ಭಾಳ ಹೈರಾಣ್ರಿಪ್ಪ, ಭಾಳ ಹೈರಾಣ. ತಿಂದು ಚಹಾ ಕುಡಿದು ಉಂಡು ಎಲ್ಲ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಜಳಕ ಮಾಡೋ ಮಂದಿ ಭಾಳ ಅದ. ಅರೆ ಪುಣ್ಯಾತ್ಮರೇ, ನೀವು ಏನಾರ ತಿನ್ನೋಕ್ಕಿಂತ ಮುಂಚೆ ಸ್ನಾನ 3 ಪ್ರಕಾರ ಅದ. ಅವು ಸ್ನಾನ ಮಾಡಿರಿ. ಜಲಸ್ನಾನದ, ಭಸ್ಮ ಸ್ನಾನದ, ಮಂತ್ರ ಸ್ನಾನ 3 ಥರ ಸ್ನಾನ ಮಾಡಬೇಕು.
ಸ್ನಾನದಿಂದ ದೇಹ ಸ್ವಚ್ಛಿ, ಸ್ನಾನದಿಂದ ಮನಸ್ಸು ಸ್ವಚ್ಛಿ, ಸ್ನಾನದಿಂದ ವಾಣಿ ಸ್ವಚ್ಛ ಹಾಕೋದು. ಅದು ಹೆಂಗ್ರಿ ಸ್ವಾಮಿಗಳ? ಈ ಶರೀರ ಸ್ವಚ್ಛ ಹಾಕದ ನೀರು ಹಾಕ್ಕೊಂಡ್ರು. ಮನಸ್ಸು ಹೆಂಗೆ ಸ್ವಚ್ಛ? ಇನ್ನೂ 2 ಸ್ನಾನ ಅದ, ಒಂದೇ ಸ್ನಾನ ಹೇಳಿಲ್ಲ. ಏನು ಹೇಳ್ಯಾರ ಅವರು? ಮೊದಲ ಶಾಸ್ತ್ರ ಜಲಸ್ನಾನ, 2ನೇದ್ದು ಭಸ್ಮ ಸ್ನಾನ, 3ನೇದ್ದು ಮಂತ್ರ ಸ್ನಾನ. ಇವು ನಿಮ್ಮ ಕೆಲಸಕ್ಕೆ ಬರ್ತಾವ್ರೆ, ನೆನಪಿಡ್ರಿ, ನೆನೆಸಿಡ್ರಿ. ಮನೆಯಾಗಿದ್ದೀರಿ, ನೀರು ಕಾಸೋರು ಅದಾರೆ, ಟೈಮ್ ಅದ, ಸ್ನಾನ ಮಾಡೋದು ಬಿಟ್ಟು ಪೇಪರ್ ಹೊಡ್ಕೊಂಡು ಕುಂತ ಅದ್ರ ಮುಂದೆ ಮುಂಜಾನೆ ಟೈಮ್ ಆಯ್ತು, ಸ್ನಾನ ಇಲ್ಲ, ಪೂಜೆ ಇಲ್ಲ, ತಿಂದ. ಹೆಂಗೆ ದೇವ್ರ ಕೃಪಾ ಮಾಡ್ತಾನೆ ರೀ? ಮನುಷ್ಯನಿಗೆ ಹೇಳಿದ, ದನಕ್ಕೆ ಸ್ನಾನ ಮಾಡಂತ ಹೇಳಿಲ್ಲ. ಹೇಳ್ಯಾರ ಹೇಳ್ರಿ, ಅವು ಸ್ನಾನ ಮಾಡ್ತಾವೇನು? ಮಾಡೋಂಗಿಲ್ಲ, ಮಾಡೋ ಪ್ರಶ್ನೆನೂ ಇಲ್ಲ ಅವಕ್ಕೆ. ಮತ್ತು ನಮ್ಗೆ ಸ್ನಾನ ಮಾಡ್ಬೇಕಾದ್ರೆ, ಮತ್ತು ನೀ ದನ ಇದ್ದಿ, ಮನುಷ್ಯ ಇದ್ದೆ, ದನ ಇದ್ದೆ, ನೀ ಮನುಷ್ಯ ಇದ್ದ ಸ್ನಾನ ಮಾಡೋಕ್ಕೆ ಹೇಳ್ಯಾರ ನಿನಗೆ. ಅದಕ್ಕೆ ಎದ್ದು ಕೂಡಲೇ ಮೊದಲು ಸ್ನಾನ ಮಾಡು. ಶತಂ ಇಹಾಯ್ ಭೋಕ್ತವ್ಯಂ, 100 ಕೆಲಸ ಇದ್ದರೆ ಬಿಟ್ಟು ಊಟ ಮಾಡು, ಪರಂತು 1000 ಕೆಲಸ ಇದ್ರೂ ಬಿಟ್ಟು ಮೊದಲು ಸ್ನಾನ ಮಾಡು. ಸ್ನಾನ ಮಾಡಲಾರ್ದೆ ಬಾಯಾಗ ಹಾಕಬಾರ್ದ್ರಿ. ಅದು ಸ್ನಾನ ಅರ್ಥ ಏನು? ಶರೀರ, ಸ್ನಾನ ವಾಣಿ, ಸ್ನಾನ ಜಪ, 3 ಅದ. ಮನಸ್ಸು ಅದಲ್ಲ ರೀ. ನೀರಿನ ಜಳಕ ಮಾಡಿದ್ರೆ ಶರೀರ, ಜಪ ಮಾಡಿದ್ರಿ ವಾಣಿ ಸ್ನಾನ, ಧ್ಯಾನ ಮಾಡಿದ್ರಿ ಮನುಷ್ಯನ ಸ್ನಾನ. ಮನುಷ್ಯ ಶುದ್ಧ, ಶರೀರ ಶುದ್ಧ ಮಾಡೋಕ್ಕೆ ನೀರಿಲ್ಲ ಜಳಕ ಮಾಡಿರಿ. ನಿಮ್ಮ ಬಾಯಿಯಿಂದ ಪಾಪ ಹಾಕದ, ಅದಕ್ಕೆ ಜಪ ಮಾಡಿರಿ. ಮನಸ್ಸಿನಿಂದ ಪಾಪ ಹಾಕದ, ಧ್ಯಾನ ಮಾಡಿರಿ. ಹೊಲಸು ಕಳ್ಕೊಳ್ಳೋದಕ್ಕೆ ಸ್ನಾನ ಅಂತಾರೆ. ಸ್ನಾನ ಅಂದ್ರೇನು? ಭಾಳ ಮಂದಿ ಸ್ನಾನ ಮಜಾ ಮಾಡ್ತಾರೆ, ಒಳಗೆ ಹೋಗ್ಯಾರಿಲ್ಲ ಹೊರಗೆ ಬರ್ತಾರೆ. ಹಿಂದೆ ಇಟ್ಟು ಧೋತರನೂ ಪೂರ ಚೊಯ್ದಿರಂಗಿಲ್ಲ, ಹಿಂದೆ ಅರ್ಧ ಬೆಳಗ್ಗೆ ಇನ್ನೊಂದು ಅರ್ಧ ಕ್ಯಾಪ್ ಬಂದರೆ ಹೊರಗೆ. ಇವ್ರು ಹಾಗೆ ನಿಮಗೆ ಯಾರು ಮಾಡಂತಾರೆ ಸ್ನಾನ? ಚಂದ ಕೊಡು ಸ್ನಾನ. ಗಜವತ್ ಸ್ನಾನಮಾಚಾರ್ಯ ಸ್ನಾನ ಮಾಡಿದ್ರೆ ನೋಡ್ರಿಲ್ಲ, ಎಮ್ಮೆ ಅಂದಿಲ್ಲ, ಎಮ್ಮೆ ಹೇಳಿಲ್ಲ ಅವರು, ಗಜ ಅಂದ. ಎಮ್ಮೆ ನೀರಾಗಿ ಬಿಟ್ರೆ ನೋಡಿರಿ ಹೊರಗೆ ಬರ್ತದೆ. ಆನೆಗೆ ನೀರಾಗಿ ಬಿಡ್ರಿ ಹೊರಗೆ ಬರೋಂಗಿಲ್ಲ, ಅದು ಹಾಗೆ ಒಳಗೆ ಮಸ್ತ್ ಸ್ನಾನ ಮಾಡ್ತದೆ. ಹಂಗೆ ಸ್ನಾನ ಆರಾಮ ಮೈ ತಿಕ್ಕಿ ತೊಳ್ಕೊಂಡು ಮಾಡಿರಿ, ಚಂದ ಮಾಡಿರಿ. ಮನ್ಯಾಗ ನಮ್ಮ 4 ಮಂದಿ ಅದಾರೆ, ಹಂಗೆ ಕುಂತ್ರೆ ಹೆಂಗೆ ರೀ? ಪಾಳಿ ಹತ್ತದ. ಒಂದು ಅರ್ಧ ತಾಸು ಮೊದಲು ಹೇಳ್ರಿ. ಏಳೋದೇ 8ಕ್ಕೆ ಆಫೀಸ್ಗೆ ಹೋಗೋದದ. ಎಲ್ಲರೂ 8ಕ್ಕೆ, ಅದು 9ಕ್ಕೆ ಆಫೀಸ್ಗೆ ಹೋಗ್ಬೇಕಂದ್ರೆ ಸ್ನಾನ ಹೆಂಗೆ ಮಾಡಬೇಕು? ಮುಂದೆ ತೊಯ್ತು, ಹಿಂದೆ ಹಾಗೆ ಉಳಿತು, ಮತ್ತೇನು ಹಾಗೆ ಸ್ನಾನ. ಅರ್ಧ ತೊಯ್ತು, ಅರ್ಧ ಉಳಿತು, ಇದೇ ಸ್ನಾನ. ಆಯ್ತು ಸ್ನಾನ ಆಯ್ತು. ನೋಡ್ರಿ, ಇಲ್ಲ ಗುಬ್ಬಿ ನೀರಾಗಿ ಸ್ನಾನ ಮಾಡ್ತಾವೆ, ಮಳೆಗೆ ಇಷ್ಟೇ ನೀರು ಇರ್ತಾವೆ ಅಲ್ಲಿ. ಅದು ಹಿಂಗೆ ಮಾಡಿ ಎದ್ದು ಬಿಡ್ತಿರ್ತಾರೆ. ಆಯ್ತು ಸ್ನಾನ ಮಾಡಿ, ಗುಬ್ಬಿ ಸ್ನಾನ. ಹಂಗೆ ನೀವು ಗುಬ್ಬಿ ಸ್ನಾನ, ಕಾಗಿ ಸ್ನಾನ ಮಾಡ್ತೀರಿ. ಆನೆ ಹೆಂಗೆ ಜಳಕ ಮಾಡ್ಬೇಕ್ರಿ? ಆನೆ ನೀರಾಗಿ ಹೋಯ್ತು ಅಂದ್ರೆ ಮಸ್ತ ಇರ್ತದೆ. ಶಾಸ್ತ್ರ ಹೇಳ್ತದೆ ಶರೀರ ಶುದ್ಧಿ ಬಹಳ ಜರೂರಿ ಅದ. ಇಲ್ಲ ಅಂದ್ರೆ ರೋಗ ಬರ್ತಾವೆ ನೀವು ಶರೀರ ರೋಗ ಎಲ್ಲ ತಿಕ್ಕೋದು, ತುರ್ಸೋದು ಇವೆಲ್ಲ ರೋಗ ಬರ್ತಾವೆ. ಹುರ್ಕ, ಕಜ್ಜಿ ಇವೆಲ್ಲ ಆಗ್ತಾವೆ. ಶರೀರ ಸ್ವಚ್ಛ ಇರಬೇಕು. ಅದಕ್ಕೆ 100 ಕೆಲಸ ಇದ್ದರೂ ಶತಂ ವಿಹಾಯ ಶಾತು, 100 ಕೆಲಸ ಇದ್ರೂ ಬಿಟ್ಟು ಊಟ ಮಾಡಿ, 1000 ಕೆಲಸ ಇದ್ರೂ ಬಿಟ್ಟು ಸ್ನಾನ ಮಾಡಿ. ಇನ್ನು ನಿಮ್ಮ ಮನ್ಯಾಗ ಕೋಟಿ ಕೆಲಸ ಇರಲಿಕ್ಕ ಕೋಟಿ ತ್ಯಕ್ತ್ವ ಹರಿಂ ಭಜೇತ್. 1 ಕೋಟಿ ಕೆಲಸ ಇದ್ದರೂ ಮೊದಲ ಪರಮಾತ್ಮನ ಭಜನೆ ಮಾಡಿ ಹೇಳಿ. ಯಾರು ಸಾಯಲ್ರಕ್ಕ ಗಾಡಿ ಕೊಂಡ್ರಲ್ಲ. ನಾವು ಹೇಳ್ತೇವೆ, ಯಾಕ್ರಿ ಇವತ್ತು ಪೂಜೆ ಆಗಿತ್ತು? ನಮ್ಮ ಮನೆಯಾಗ ಆಗಿತ್ತು ರೀ, ಹಿಂಗಾಗಿತ್ತು ರೀ. ನಾಲಾಯಕ ಮನುಷ್ಯ ನೆವ ನಡೆಯಂಗಿಲ್ಲ, ದೇವ್ರಿಗೆ ನೆವ ನಡೆಯಂಗಿಲ್ಲ. ಅದು ಯಾರು ಸಾಯಲಕ್ಕೆ ಹೆಣ ಕೊಂಡ್ರಲ್ಲೆಕ್ಕ ಶರಣರು ಮಾಡ್ಯಾರಿಲ್ಲ, ಶರಣರು ಮಾಡ್ಯಾರ, ಹೆಣ ಕೊಂಡಿಸಿ ಪೂಜೆ ಮಾಡ್ಯಾರ.
ಅಜಗಣ್ಣ ಮುಕ್ತಾಬಾಯಿ ಅಣ್ಣ ಸತ್ರ ಜಪ ಮಾಡ್ಯಾಳ, ಜಪ ಮಾಡ್ತಾರೆ. ಇವ್ರಿಗೆ ಶರಣರು ಅಂತಾರೆ, ಇವ್ರಿಗೆ ಮನುಷ್ಯರು ಅಂತಾರೆ. ಏನು ನೀವು ತಲೆ ನೋಯ್ತದೆ ಜಪ ಮಾಡಂಗಿಲ್ಲ, ಸ್ವಲ್ಪ ಆರಾಮಿಲ್ಲ ಸ್ನಾನ ಮಾಡೋಂಗಿಲ್ಲ, ಜಪ ಮಾಡೋಂಗಿಲ್ಲ, ಮನುಷ್ಯ ಅಂತಾರೆ. ಸತ್ರ ಮಾಡ್ಯಾರ, ಸತ್ರ. ಇವು ಬಿಡಬಾರ್ದು ರೀ. 100 ಕೆಲಸ ಇದ್ದರೂ ಏನಪ್ಪ ಬಿಡು. ಸಹಸ್ರಂ ಸ್ನಾನಮ ಆಚರೇತ್. 100 ಕೆಲಸ ಇದ್ರೆ ಮೊದಲು ಊಟ ಮಾಡಿರಿ. ಯಾಕೆ? ಪ್ರಕೃತಿ ಕಾಯ್ಕೋರಿ, ಶರೀರ ಚಲೋ ಇರಲಿ. ಭಾಳ ಉಪವಾಸ ಹಂಗೆ ಮಧ್ಯಾಹ್ನ ಮಾಡೋಕ್ಕೆ ಹೋಗ್ಬೇಡ. ಟೈಮ್ ಸರಿ ಊಟ ಮಾಡೋಕ್ಕೆ ಕಲೀರಿ ಮೊದಲು. ಶರೀರ ಇದ್ದರೆ ಅಲ್ಲಲ್ಲ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಇದು ಹೆಂಗಪ್ಪ ವ್ಯಾಪಾರ ಮಾಡೋಕ್ಕೆ ರೊಕ್ಕ ಬೇಕು, ಹಂಗೆ ಧರ್ಮ ಅಧರ್ಮ ಪುಣ್ಯ ಪಾಪ ಗಳಿಸೋಕೆ ಶರೀರ ಬೇಕು. ಆರಾಮಿದ್ದೀರಿ ಅಂತ ಇಲ್ಲಿ ಬಂದಿರಲಿಲ್ಲ, ತಲೆ ನೋಯಕತ್ತೆ ಬರ್ತಿದ್ರಿ, ಜ್ವರ ಬಂದರೆ ಬರ್ತಿದ್ರಿ, ಮನೆ ಮುಗೋತಿದ್ರಿ ಅಲ್ಲ, ಆರಾಮದಲ್ಲ. ಕೇಳಾಕ ಧರ್ಮ ಮಾಡಕತ್ತೀರಿ, ಶರೀರ ಬೇಕು. ಶರೀರ ಮಾತ್ರ ಚಲೋ ಇಟ್ಕೋಬೇಕು. 100 ಕೆಲಸ ಇದ್ರೆ ಬಿಟ್ಟು ಮೊದಲು ಇದಕ್ಕೆ ಏನು ಬೇಕಾದ್ರೆ ವ್ಯವಸ್ಥೆ ಮಾಡೋದು. ಇನ್ನು 1000 ಕೆಲಸ ಇದ್ದರೂ ಬಿಟ್ಟರು ಪರಮಾತ್ಮನ ಭಜನೆ ಮಾಡಬೇಕು. 1000 ಕೆಲಸ ಇದ್ದರೂ ಸ್ನಾನ ಮಾಡಿರಿ. 1,000,000 ಕೆಲಸ ಇದ್ದರೂ ಬಿಟ್ಟು ಪರಮಾತ್ಮನ ಭಜನೆ ಮಾಡಿರಿ. ನೆನಪುಳಿತೆ, 100 ಕೆಲಸ ಇದ್ರೆ ಬಿಟ್ಟು ಊಟ ಮಾಡಿರಿ. 1000 ಕೆಲಸ ಇದ್ರೆ ಬಿಟ್ಟು ಏನಪ್ಪ ಅಂತ ಸ್ನಾನ ಮಾಡಿರಿ. 1,00,000 ಕೆಲಸ ಇದ್ದು 1,00,000 ಕೆಲಸ ಇರಲಿ, ದಾತವ್ಯಂ. ಮನೆ ಮುಂದೆ ಯಾರ್ಯಾರು ಭಿಕ್ಷಾ ಬಂದರು, ಯಾರ್ಯಾರು ಮಹಾತ್ಮರು ಬಂದರು, ಯವ ಅವನಿಗೆ ಕೆಲಸ ಕೂಡ ನನ್ನ ಕೈ ಖಾಲೇ ಇಲ್ಲ. ಎಲ್ಲ ಕೆಲಸ ಬಿಡ್ರಿ, ಮೊದಲು ದಾನ ಮಾಡಿರಿ. 1,00,000 ವಿಹಾಯ ದಾತವ್ಯಂ ಶಾಸ್ತ್ರ. 1,00,000 ಕೆಲಸ ಇದ್ರೆ ಬಿಟ್ಟು ಮೊದಲು ದಾನ ಮಾಡು. 1000 ಕೆಲಸ ಇದ್ರೆ ಬಿಟ್ಟು ಊಟ ಮಾಡು. ಶಾಸ್ತ್ರ ಎಷ್ಟು ಚಂದ ಹೇಳ್ಯಾರ ನಮ್ಮ ಬುದ್ಧಿನ. 100 ಕೆಲಸ ಇದ್ರೆ ಬಿಟ್ಟು ಮೊದಲು ಊಟ ಮಾಡು. 100 ಕೆಲಸ ಇದ್ರೆ ಬಿಟ್ಟು ಊಟ ಮಾಡು. 1000 ಕೆಲಸ ಇದ್ರೆ ಬಿಟ್ಟು ಸ್ನಾನ ಮಾಡು. 1,00,000 ಕೆಲಸ ಇಟ್ಟು ಬಿಟ್ಟರೆ ದಾನ ಮಾಡು. ಕಡೆಗೆ 1,00,000 ತ್ಯಕ್ತ್ವ ಹರಿಂ ಭಜೇತ್. 1,00,000 ಕೆಲಸ ಇದ್ದರೂ ಎಲ್ಲ ಬಿಟ್ಟು ಮೊದಲು ಭಜನೆ ಮಾಡು, ಪರಮಾತ್ಮನ ಪೂಜೆ ಮಾಡು, ಪರಮಾತ್ಮನ ಧ್ಯಾನ. ನಾವು ಎಷ್ಟು ನೀವು ಹೇಳ್ತೇವೆ ರೀ, 1,00,000 ಇದ್ದರೂ ಬಿಡು ಅಂದ. ನಾವು 1,00,000 ಕೆಲಸ ಇದ್ದರೂ ಬಿಟ್ಟು ಏನಪ್ಪ ಅಂದ್ರೆ ಪರಮಾತ್ಮನ ಭಜನೆ ಮಾಡು. 1,00,000 ಕೆಲಸ ಇದ್ದರೂ ಬಿಟ್ಟು ದಾನ ಮಾಡು. 1000 ಕೆಲಸ ಇದ್ದರೂ ಬಿಟ್ಟು ಮೊದಲು ಸ್ನಾನ ಮಾಡು. 100 ಕೆಲಸ ಇದ್ದರೂ ಬಿಟ್ಟು ಊಟ ಮಾಡು. ಎಷ್ಟು ಚಂದ ಹೇಳಿದ್ರಿ. ನಾವೆಲ್ಲ ಬಿಡ್ತೇವೆ, ಮೊದಲೇ ಹಿಡ್ಕೋತೇವೆ. 100 ಕೆಲಸ ಬಿಟ್ಟು ಉಣು. ಟೈಮ್ ಸರಿ ಊಟ ಬೇಕಾರೆ ನಾವು ಟೈಮ್ ಸರಿ, ಬರೋಬ್ಬರಿ ಟೈಮ್ ಸರಿ, ಏನಿಲ್ಲ. ಪರಮಾತ್ಮನಿಗೆ ಊಟನೂ ಬಿಡುವಂತ ನಾವು. ಸ್ನಾನ ಸಲುವಾಗಿ ಊಟ ಮಾಡಬೇಡ, ಮೊದಲು ಸ್ನಾನ ಮಾಡು. ಅರೆ ಸ್ನಾನ ಮಾಡೋದ್ರಿಂದ ಶರೀರದಲ್ಲಿ ಗರ್ಮಿ ಬರ್ತದೆ, ಅದಕ್ಕೆ ತಣ್ಣೀರು ಸ್ನಾನ ಮಾಡಂತಾರೋ. ಬಿಸಿನೀರು ತಣ್ಣೀರು ಸ್ನಾನ ಮನುಷ್ಯನ ಗರ್ಮಿ ಬರ್ತದೆ, ಪಾಚನ ಶಕ್ತಿ ಹೆಚ್ಚಾಗ್ತದೆ. ಸ್ನಾನ ಮಾಡಿ ಊಟ ಮಾಡಿದ್ರೆ ಉಂಡೋದು ಕರಗ್ತದೆ ಜಲ್ದಿ. ಹಾಗೆ ಊಟ ಮಾಡಿದ್ರೆ ಡೈಜೆಸ್ಟ್ ಆಗೋದಿಲ್ಲ. ಶರೀರ ಒಳತಕ್ಕಂತಹ ಏನದ ಅವು ಉತ್ತೇಜನ ಆಗೋದಿಲ್ಲ ಅಂತ ತಿಳ್ಕೊಂಡು ಶಾಸ್ತ್ರ ಏನಪ್ಪ ಅಂದ್ರೆ ಇವೆಲ್ಲ ಅವರು ಭಾಳ ಶಾಣ್ಯರಿದ್ದರು. ನಮ್ಮಲ್ಲಿ ಅವರು ಭಾಳ ವಿಜ್ಞಾನಿಗಳಿದ್ದರು. ಈಗಿನವ್ರಿಗಿಂತ ಮುಂಚೆನೇ ಎಲ್ಲ ಗ್ರಹ ಕಂಡು ಹಿಡಿದಾರಿಲ್ಲ. ಸೂರ್ಯಗ್ರಹಣ ಇವತ್ತು ಇವ್ರು ಕಂಡು ಹಿಡಿದಾರೆ, ಏನು ಮೊದಲೇ ಕಂಡು ಹಿಡಿದಾರೆ. ಇವ್ರಿಗಿಂತ ಭಾಳ ಶಾಣ್ಯರಿದ್ದರು ನಮ್ಮವರು. ಶರೀರ ಜ್ಞಾನ ಇತ್ತು ಅವರಿಗೆ, ಭೌಗೋಳಿಕ ಜ್ಞಾನ ಇತ್ತು ಅವರಿಗೆ, ಶರೀರ ವಿಜ್ಞಾನ ಇತ್ತು ಅವರಿಗೆ. ನಿಮ್ಮ ಶರೀರ ಸ್ವಾಸ್ಥ್ಯ ಸುಖವಾಗಿರಬೇಕಾದ್ರೆ ಈ ಕೆಲಸ ಮಾಡು. ಯಾಕೆ ಕೆಲಸ ಇದ್ದರೂ ಬಿಟ್ಟು ಮೊದಲು ಊಟ ಮಾಡು. ಅದಕ್ಕಿಂತ ಹೆಚ್ಚು ಕೆಲಸ ಇದ್ದರೂ ಮೊದಲು ಸ್ನಾನ ಮಾಡು. ಅದಕ್ಕಿಂತ ಹೆಚ್ಚು ಕೆಲಸ ಇತ್ತು ಅಂದರೆ ಏನಪ್ಪ ಅಂತಂದ್ರೆ ದಾನ ಮಾಡು. ಅದಕ್ಕಿಂತ ಎಷ್ಟು ಕೆಲಸ ಇರಲಿಕ್ಕೆ ದೇವರು ಭಜನೆ ಮಾಡು. 1,00,000 ತ್ಯಕ್ತ್ವ ಹರಿಂ ಭಜೇತ್. 1,00,000 ಕೆಲಸ ಇದ್ದರೂ ಕೂಡ ಅದನ್ನು ಬಿಟ್ಟು ಪರಮಾತ್ಮನನ್ನು ಮಾಡು ಅಂದರು ಪುಣ್ಯಾತ್ಮರೇ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ನಾವು ಪುಣ್ಯಾತ್ಮ, ಪಾಪಾತ್ಮ, ಹುತಾತ್ಮ, ಮಹಾತ್ಮ
ಎಲ್ಲರೂ ಕೂಡಿ ಕಡೆಗೆ ಮನುಷ್ಯ ಮಹಾತ್ಮ ಆಗಲಿಕ್ಕೆ ಪ್ರಯತ್ನ ಆಗ್ತದೆ. ಯಾರ ಆತ್ಮ ಮಹಾನ್ ಹಾಕದವರು ಮಹಾತ್ಮ. ನಾವೆಲ್ಲರೂ 6-7 ಪ್ರಕಾರ ಜೀವನದೊಳಗೆ ಇದ್ದೇವೆ. ನಾವೆಲ್ಲರೂ ಆತ್ಮನೇ ಅದಾವ. ಇಷ್ಟು ಮಂದಿ ಇದ್ದೇವಲ್ಲ, ಒಂದೇ ಇಲ್ಲ ನಾವು. ಅದಕ್ಕೆ ಶಾಸ್ತ್ರ ಹೇಳ್ತಾನೆ, ಕೆಲವೊಬ್ಬರು ಜೀವಾತ್ಮ, ಕೆಲವೊಬ್ಬರು ಪಾಪಾತ್ಮ, ಕೆಲವೊಬ್ಬರು ದುಷ್ಟಾತ್ಮ, ಕೆಲವರೇಪ ಅಂತಂದ್ರೆ ಹುತಾತ್ಮ, ಕೆಲವೊಬ್ಬರು ಏನಪ್ಪ ಪುಣ್ಯಾತ್ಮ, ಕೆಲವೊಬ್ಬರು ಧರ್ಮಾತ್ಮ. ಇಷ್ಟು ಮಂದಿ ಕೊಂತೇವಲ್ಲ, ನಮ್ಮದು ನಾವೇ ನೋಡ್ಕೊಳ್ಳೋದು ಏನೇನೇ ಇದ್ದೇವೆ ಅಂತ. ನಾ ಯಾ ಆತ್ಮ ಇದ್ದೀನಿ, ನಾ ಯಾ ಆತ್ಮ ಇದ್ದೀನಿ. ಮನುಷ್ಯನ ಜೀವನದಲ್ಲಿ ನಾವೆಲ್ಲರೂ ಕೂಡ ಜೀವಾತ್ಮ. ಜೀವಾತ್ಮ ಅಂದ್ರೇನು? ಈ ಶರೀರದ ಮೇಲೆ ಪ್ರೇಮ ಇದ್ದವು. ಇದಕ್ಕೆ ಇದೇ ಆತ್ಮ ಅಂತಿಕೊಂಡ. ದೇಹವೇ ಆತ್ಮ. ಇದಕ್ಕೆ ಉಣಿಸ್ಬೇಕು, ಇದಕ್ಕೆ ತಿನ್ನಿಸ್ಬೇಕು, ಇದಕ್ಕೆ ಚಲೋ ಇಡಬೇಕು, ಇದಕ್ಕೆ ಡ್ರೆಸ್ ಹಾಕಬೇಕು. ಇವನಿಗೆ ಜೀವಾತ್ಮ ಅಂತಾರೆ. ಜೀವಾತ್ಮ ಇದ್ರ ಬಿಟ್ಟು ಮತ್ತೊಂದು ಏನಿಲ್ಲ ಅವನಿಗೆ. ನಾ ಚಂದ ಉಣಬೇಕು, ಚಂದ ಗುಡಬೇಕು, ಚಂದಾಗಿರಬೇಕು, ಸಾಕು ನನಗೆ. ಇವನಿಗೆ ಜೀವಾತ್ಮ ಅಂತಾರೆ. ನಾನು ಸಾಯಬಾರ್ದು, ಹಿಂಗೇ ಇರಬೇಕು, ಸುಖವಾಗಿರಬೇಕು, ನೋಡಲಿಕ್ಕೆ, ಕೇಳಲಿಕ್ಕೆ, ತಿನ್ನಲಿಕ್ಕೆ. ಕೆಲವೊಬ್ಬರು ಅದರಲ್ಲ, ಇವಕ್ಕೆ ಜೀವಾತ್ಮ ಅಂತಾರೆ. ಇದ್ರ ಮೇಲೆ ಅವನ ಜೀವ ಅದ, ಶರೀರ ಮೇಲೆ ಅದ. ದೇಹವೇ ಆತ್ಮ. ಇವನಿಗೆ ಜೀವಾತ್ಮ ಅಂತಾರೆ. ಅವರು ಎಲ್ಲರೂ ಇದ್ದೇವೆ, ನಾವೆಲ್ಲರೂ ಜೀವಾತ್ಮ ಇದ್ದೇವೆ. ಇನ್ನು ಮುಂದೊಂದು ಹೇಳೋ ಶಾಸ್ತ್ರ ಏನಪ್ಪ ಅಂದ್ರೆ ಪಾಪಾತ್ಮ. ನೋಡಿ ಹೆಂಗೆ ಮನುಷ್ಯ ಪಾಪಾತ್ಮ ಯಾಕೆ ಹಾಕ್ತಾನೆ? ಮಮಕಾರದಿಂದ ಮಿಕ್ಕಿನ ಬಂಧ ಮೆನ್ನುಂಟೆ. ಮನುಷ್ಯನಿಗೆ ಭಾಳ ಮಮಕಾರ ಬೆಳೀತು. ಅದು ಬೇಕು, ಇದು ಬೇಕು, ಇದು ಬೇಕು, ಹೆಂಡತಿ, ಗಂಡ, ರೊಕ್ಕ, ರೂಪಾಯಿ, ಮನೆ ಎಲ್ಲನೂ ಬೇಕು 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 ಬೇಕು. ಬೇಕೂಪ ಬೇಕಂದವನೇ ಬೇಕೂಪ, ಸಾಕಂದವನೇ ಸಾವುಕಾರ, ಎಲ್ಲ ಬೇಕೇ. ಈ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಪಾಪಾತ್ಮ ಅಕ್ಕನೇವ ಬೇಕನವ. ಮಮಕಾರದಿಂದ ಮಿಕ್ಕಿನ ಬಂಧ ಉಂಟೆ. ಧೃತರಾಷ್ಟ್ರ ಇವ. ಪಾಪಾತ್ಮ ಯಾರು? ಧೃತರಾಷ್ಟ್ರ. ಕಣ್ಣಿಲ್ಲ, ವಿವೇಕ ಇಲ್ಲ, ವಿಚಾರ ಇಲ್ಲ. ಕಣ್ಣಿಲ್ಲ ಅಂದರೆ ವಿಚಾರ ಇಲ್ಲ, ವಿವೇಕ ಇಲ್ಲ. ಎಲ್ಲರೂ ಹಾಳಾಗಲಿ, ನನ್ನ ಮಕ್ಕಳು, ನನ್ನ ರಾಜ ನನಗೇ ಇರಲಿ ಎಲ್ಲನೂ ಕೂಡ. ಇವ ಪಾಪಾತ್ಮ ಮನುಷ್ಯ. ನಾ ಇರಬೇಕು, ನನ್ನ ಹೆಂಡ್ರ ಮಕ್ಕಳು ಸುಖಿ ಇರಬೇಕು, ಉಳ್ಕಿದವ್ರು ಹಾಳಾಗಿ ಹೋಗಲ್ಬೇಕು. ಕೆಲವೊಂದು ಮಂದಿ ಹೆಂಡ್ರದ್ದು ಹೆಂಗರೆ ಉಳ್ಕಿದವ್ರದ್ದು ನಾ ಉಂಡು ಕಡೆಗೆ ಆಗ್ಬೇಕಂತ. ಎಂಥವ್ರು ಇರ್ತಾವೆ ಪಾಪಾತ್ಮಗಳು. ಊಟಕ್ಕೆ ಕುಂತಾಗ ಗಂಡು ಮಕ್ಕಳು ನೋಡ್ಬೇಕು, ಬುಟ್ಟೆಗೆ ಎಷ್ಟು ರೊಟ್ಟಿ ಅದಾವ ಅಂತ ನೋಡಿ ಉಣ್ಬೇಕು ರೀ. ಎಲ್ಲ ನಾನೇ ಉಂಡು ಹಿಂದೆ ಹೆಂಗೆ ಹಾಕ್ಯದ ಆಕಿಗೆ ಅಂತ ವಿಚಾರ ಮಾಡೀರಿ. ತಾ ತಿಂದು ಎದ್ದಪ್ಪ, ಹಿಂದೆಲ್ಲ ಮುಂದೆಲ್ಲ ಬುಟ್ಟೆ ರೊಟ್ಟಿ ಇಟ್ಟ ನೋಡಿರಿ, ಮನೆಗೆ ಎಷ್ಟು ಮುಂದೆ ನೋಡಿ ಉಂಡಿರಿ. ವಿಚಾರ ಮಾಡೋಂಗಿಲ್ಲ. ಇವೇ ಪಾಪಾತ್ಮಗಳು. ಪಾಪಾತ್ಮ ಅಂದರೆ ಏನು? ಇನ್ನೊಬ್ಬರಿಗೆ ನನ್ನಿಂದ ದುಃಖ ಆಯಿತು ಅಂದ್ರೆ ಅದು ಪಾಪಾತ್ಮ. ನಾನು ಇದ್ದು ರೊಟ್ಟಿ ಬುಟ್ಟ್ಯಾಗ ಏನು ಹಾಕಿ ಅದಾವ, ನಾನೇ ಪೂರ ಉಂಡು ಹೋದ್ರೆ ಹಿಂದಿನವ್ರು ಏನು ಮಾಡ್ಕೊಂಡು ತಿನ್ನಲ್ರಕ್ಕ, ಹಾಗೆ ಬೀಳಲ್ರಕ್ಕ. ನಂದು ಮುಗೀತು ಅಂತ ಹೇಳೋನಿಗೆ ಇವನಿಗೇನಂತಾರೆ ಹಾಗೆ ಸ್ವಾರ್ಥಿ. ಇವ ಪಾಪಾತ್ಮ. ಧೃತರಾಷ್ಟ್ರ ಹಂಗೆ ಮಾಡಿದ. ಪಾಂಡವರು ಅವನ ಸಂಬಂಧಿಕರೇ, ರಾಮನ ಮಕ್ಕಳು, ಪಾಂಡುನ ಮಕ್ಕಳು. ಪರಂತು ಅವನಿಗೆ ಇಷ್ಟು ಸ್ವಾರ್ಥ ಬಂತು. ಕಣ್ಣಿದ್ದು ಕಾಣದ ಕುರುಡನಿವನು. ವಿವೇಚನ ಬುದ್ಧಿ ಅಂತಕ್ಕಂಥ ಕಣ್ಣ ಮಮಕಾರ ಅಂತಕ್ಕಂಥ ಪರದೆ ಕಟ್ಟಿ ಅದನ್ನು ಹಾಳಾಗಿ ಹೋಯ್ತು ಅವನಿಗೆ. ಇವರೇನಪ್ಪ ಅಂತ ಕೇಳಿದರೆ ಪಾಪಾತ್ಮ ಅದಾರ. ಇನ್ನು ಇನ್ನೊಬ್ಬರು ಅದಾರ, ದುಷ್ಟಾತ್ಮ ಅಂತ ಒಬ್ಬರು ಅದಾರ, ದುರ್ಯೋಧನ. ಅಲ್ಲಿ ಹೊರಗೆ ಹಾಕಲಿ, ಅವರಿಗೆ ಅಣ್ಣತಮ್ಮರಿಗೆ ಆಗಲಿ, ವಿಷ ಕುಡಿಸ್ಬೇಕಾ? ಮನೆಯಾಗಿಟ್ಟು ಹೊರಗೆ ಬೆಂಕಿ ಹಚ್ಬೇಕಾ? ಬೆಂಕಿ ಹಚ್ಚದ. ಒಳಗೆ ಮನೆಯಾಗಿಟ್ಟು ಹೊರಗೆ ಬೆಂಕಿ ಹಚ್ಚದ. ಅರಗಿನ ಮನೆ ತಯಾರು ಮಾಡ್ಯಾನ. ಅರಗಿನ ಮನೆ ನಿಮಗೆ ಭಾಳ ಚಲೋ ಮನೆ ಅಂತಕೊಂಡು ಅಲ್ಲೇ ಕಿರ್ತಿರ್ಬೇಕು. ಅರಗಿನ ಮನೆ ತಯಾರು ಮಾಡಿ ಉರಿ ಹಚ್ಚಿದ್ರೆ ಪೂರ ಸುಟ್ಟು ಹೋಗಿರಬೇಕು.
ವಿದುರನಿಗೆ ಗೊತ್ತಿತ್ತು ಇವ ಪಾಪಾತ್ಮ ದುಷ್ಟಾತ್ಮ ಅದಾನಂತ. ಏನು ಅನ್ನಕ್ಕೆ ಬರಂಗಿಲ್ಲ, ರಾಜ ಅದಾನೆ. ಪರಂತು ಮನೆಯೊಳಗೆ ಹಿಂಗೆ ಒಂದು ಸುರಂಗ ತೆಗೆದ, ದುರ್ಯೋಧನೂ ಗೊತ್ತು ಸುರಂಗ ತೆಗೆದ. ಒಳಗೇನಪ್ಪ ಪಾಂಡವರು ಹೋದ್ರು ಉರಿ ಹಚ್ಚು ಅವ್ರ ಒಳಗಿಂದ ಅವ್ರಿಗೆ ಪಾರು ಮಾಡದ. ಇವರು ದುಷ್ಟಾತ್ಮ, ಸದಾ ಇನ್ನೊಬ್ಬರ ಕಲ್ಯಾಣವನ್ನು ದುಃಖವನ್ನು ಅವರ ತ್ರಾಸ ನೋಡಿ ಸಂತೋಷ ಪಡ್ತಾನಲ್ಲ, ಇವನಿಗೆ ದುಷ್ಟಾತ್ಮ ಅಂತಾರೆ. ಇವ ಮನುಷ್ಯ ಒಳ್ಳೆಯದಲ್ಲ. ನಮ್ಮ ಮನೆಯವರು, ನಮ್ಮ ಮನೆ ಮಗ್ಗಲ್ದವರು ಮಾಡೆ ಕಟ್ಟಬಾರ್ದು, ನಮ್ಮ ಮನೆ ಮಗ್ಗಲ್ದವರು ಗಾಡಿ ತರಬಾರ್ದು, ನಮ್ಮ ಮನೆ ಮಗ್ಗಲ್ದವರು ಕೊಳ್ಳ ಕೈಯಾಗ ಹಾಕೋಬಾರ್ದು. ದುಷ್ಟಾತ್ಮ. ಇನ್ನೊಬ್ಬರ ಏಳಿಗೆಯನ್ನು ನೋಡಿ ಸಂತೋಷ ಪಡೋರು ಮಹಾತ್ಮ. ಸಂತೋಷ ಪಡ್ಬೇಕ್ರಿ. ನೀ ದ್ವೇಷ ಮಾಡಿದ್ರೆ ಆಗೋದೇನದ? ಅವ್ರ ಹಣೆ ಬರ್ದಾಗ ಅವ್ರಿಗೆ ಏನಾಗೋದು ಆಗ್ತದೆ. ನೀ ಯಾಕೆ ಅವ್ರ ಹಣೆ ಬರ ಬಗ್ಗೆ ವಿಚಾರ ಮಾಡೋಕ್ಕೆ ಹೋಗ್ತಿ? ನಿಂದ ಹಣೆ ಬರ ನೀನೇ ಮಾಡ್ಕೋ. ನಿನ್ನ ಎಡ್ಯಾಕೆ ಕತ್ತಿ ಬಿದ್ದದ, ಮಂದಿ ಎಡ್ಯಾಂದು ಹೇಳ್ತೀರಂತ ಬೆಕ್ಕದ ನೋಡಂತ. ಕತ್ತಿ ನೋಡಿಲ್ಲ ಅಂತಂದು ಮಂದಿದು ಹೇಳ್ತಾರೆ. ಭಾಳ ಮಂದಿ ಅದೇ ವಿಚಾರ ಮಾಡ್ತೇವೆ. ನಮ್ಮದು ನೋಡ್ರಿ, ನಾವು ಯಾವಾಗಲೂ ಕೂಡ ಏನಪ್ಪ ಅಂದ್ರೆ ದುಷ್ಟಾತ್ಮ ಆಗಬಾರ್ದು. ಕೆಲವೊಬ್ಬರು ಏನೂ ಇಲ್ಲ, ಹುತಾತ್ಮ ಹಾಕ್ಕಾನ ನೋಡ್ರಿ. ವಿಚಾರ ಮಾಡಿಲ್ಲ, ಪಟಕನೆ ಆಕ್ಸಿಡೆಂಟ್ ಅದು ಆಗ್ತಾವಲ್ರಿ, ಈ ಹುತಾತ್ಮನವರು. ಅಭಿಮನ್ಯು ಹುತಾತ್ಮನಾದ. ಯುದ್ಧದೊಳಗೆ ಎಲ್ಲರೂ ಕೂಡ ಕಳಿಸಿದ್ರು ಅವನಿಗೆ. ಸಣ್ಣವಿದ್ದ ಬಾಲಕದನ ಚಕ್ರ ವ್ಯೂಹದ ಅದರದ್ದು ಹೊರಗೆ ಬರೋಂಗಿಲ್ಲ ಅಂತ ಗೊತ್ತಿತ್ತು. ಖರೆ ಅನಿವಾರ್ಯ, ಪಾಂಡವರು ಇರಲಿಲ್ಲ, ಅವನೇ ಇದ್ದ. ಅವನಿಗೆ ಆಹುತಿ ಮಾಡಿದೆ, ಹುತಾತ್ಮ ಆದ. ಹೆಂಗೆ ಬೆಂಕಿಯಾಗಿ ಕಟ್ಟಿಗೆ ಹಾಕ್ತೇವೆ, ಕಟ್ಟಿಗೆಯಾಗಿ ಸುಡ್ತೇವೆ, ಹಂಗೆ ಎಲ್ಲರೂ ಕೂಡ ಅಭಿಮನ್ಯು ಹುತಾತ್ಮ ಮಾಡಿದ್ರು. ಹಂಗೆ ಎಷ್ಟೋ ಸಲ ನಾವು ಅಂತೇವೆ, ಸುಮ್ಮನೆ ಯಾರ್ದ ಜಗಳ ನಡಬರಕ್ಕೆ ಹೋಗಿ ಎರಡು ಹೊಡೆಸ್ಕೊಂಡು ಕಾಲು ಮುರಿಸ್ಕೊಂಡು ಬರ್ತೇವೆ. ಸುಮ್ಮನೆ ಸಂಬಂಧರ ಸುಡ್ತಿರಲಿಲ್ಲ. ಹುತಾತ್ಮರು ಇವರು. ಮನುಷ್ಯ ಭಾಳ ಎಚ್ಚರಿರಬೇಕು. ಹುತಾತ್ಮರಾಗಬಾರ್ದು, ದುಷ್ಟಾತ್ಮ ಆಗಬಾರ್ದು, ಪಾಪಾತ್ಮ ಆಗಬಾರ್ದು. ಶಾಸ್ತ್ರಗಳು ಏನಪ್ಪ ಅಂದ್ರೆ ಏನಾಗಬೇಕು? ಪುಣ್ಯಾತ್ಮ ಆಗ್ಬೇಕ್ರಿ. ಪುಣ್ಯಾತ್ಮ ಆಗಬೇಕು. ಪುಣ್ಯಾತ್ಮ ಆದ ಅಂತ ಕೇಳಿದರೆ ಅವನ ಜೀವನದಲ್ಲಿ ಕೀರ್ತಿ, ಆಯುಷ್ಯ, ಆರೋಗ್ಯ ಇವು ಮೂರು ಸಿಗ್ತಾವೆ. ಯಾರು ಪುಣ್ಯ ಮಾಡ್ತೀರಿ ಆಯುಷ್ಯವರ್ಧನೆ ಆಗ್ತದೆ. ಹೆಂಗೆ ದೀಪಕ್ಕೆ ಎಣ್ಣೆ ಹಾಕ್ತೀರಿ ಹಾಗೆ ದೀಪ ಹೆಂಗೆ ಹೆಚ್ಚಿಗೆ ಬೆಳಗ್ತದೆ, ಹೆಚ್ಚೊತ್ತು ಬೆಳಗ್ತದೆ. ಹಾಗೆ ಯಾವ ಮನುಷ್ಯ ಪುಣ್ಯ ಮಾಡ್ತಾನೆ, ದಾನ ಧರ್ಮ ಮಾಡ್ತಾನೆ, ಆ ಪುಣ್ಯಾತ್ಮ ಏನಪ್ಪ ಆಯುಷ್ಯ ವೃದ್ಧಿ ಆಗ್ತದೆ. ಹೆಂಗೆ ದೀಪ ಬೆಳಗ್ತದೆ, ಅವನ ಹೆಸರು ಬೆಳಗ್ತದೆ, ಅವನ ಹೆಸರು ಕೀರ್ತಿ ಆಗ್ತದೆ. ಅದಕ್ಕೆ ಮನುಷ್ಯ ಏನಪ್ಪ ಅಂತ ಕೇಳಿ ಯಾವಾಗಲೂ ಏನಪ್ಪ ಪುಣ್ಯಾತ್ಮ ಆಗಬೇಕು ಮನುಷ್ಯ. ಅದಕ್ಕಿಂತ ಮುಂಚೆ ಧರ್ಮಾತ್ಮ ಆಗಬೇಕು. ಧರ್ಮೇ ಮತಿರ್ಭವತ್ತು ವಪುರುಷೋತ್ತಮ ನಾಮ ಸ ಏಕ ಏವ ಪರಲೋಕಗತಶ್ಯ ಬಂಧು. ಮನುಷ್ಯ ಸದಾ ಧರ್ಮ, ಸಾವಿರ ವಿಚಾರ ಮಾಡ್ತೇವೆ ನಾವು. ಉಣೋದ್ರಾಗ, ನೋಡೋದ್ರಾಗ, ಬರೆಯೋದ್ರಾಗ, ಹೋಗೋದ್ರಾಗ. ಮೊದಲು ವಿಚಾರ ಮಾಡಿರಿ. ವ್ಯಾಪಾರ ಮಾಡೋ ಮನುಷ್ಯ ವಿಚಾರ ಮಾಡ್ತಾನಲ್ಲ, ಇದರ ಏನು ಸಿಗ್ತದಂತ ಹಾಗೆ ಮಾಡ್ತಾನೆ. ನಾ ಕಾಯಿಪಲ್ಲೆ ಮಾರಿದ್ರೆ ಏನು ಸಿಗ್ತದೆ, ಕಿರಾಣಿ ಇಟ್ಟರೆ ಏನು ಸಿಗ್ತದೆ, ಆಡೋ ದುಕಾನ್ ಇಟ್ಟರೆ ಏನು ಸಿಗ್ತದೆ, ಬಂಗಾರ ವಿಚಾರ ಮಾಡಲಾರ್ದೆ ವ್ಯಾಪಾರ ಮಾಡ್ತೀರಿ ಯಾರೇ? ಅದರ ಯಾರೇ? ಯಾರೂ ಇಲ್ಲ. ಮೊದಲು ವಿಚಾರ ಮಾಡಿನೇ ಉಣ್ಬೇಕಾದ್ರೆ ವಿಚಾರ ಮಾಡ್ತೇವೆ ಅಲ್ಲ. ಸರ್ ಇದು ಉಂಡ್ರೆ ಏನು ಹಾಕದೆ, ಜನ ಹಾಕದ ಇಲ್ಲ, ಹೌದಲ್ಲ? ಎಲ್ಲದಕ್ಕೂ ವಿಚಾರ ಮಾಡ್ತೀವಿ. ಪುಣ್ಯದ ಪಾಪದ ಬಗ್ಗೆ ಯಾಕೆ ವಿಚಾರ ಮಾಡಲಿಲ್ಲ? ಮಾಡಿದಿ. ನಾನು ನೋಡಿದ್ರೆ ಪುಣ್ಯ ಹಾಕೋದು, ಪಾಪ ಹಾಕೋದು, ಇದು ಆಡಿದ್ರೆ ಪುಣ್ಯ ಹಾಕೋದು, ಪಾಪದು, ಇದು ಮಾಡಿದ್ರೆ ಪುಣ್ಯ ಹಾಕೋದು, ಪಾಪದು, ಅಲ್ಲಿ ಹೋದ್ರೆ ಪುಣ್ಯ ಹಾಕೋದು, ಪಾಪದು, ಇದು ಹಿಡಿದ್ರೆ ಪುಣ್ಯದ ವಿಚಾರ ಮಾಡಿರಿ? ಇಲ್ಲ. ಉಣೋದ್ರಾಗ ವಿಚಾರ ಮಾಡಿದಿ, ಉಡೋದ್ರಾಗ ವಿಚಾರ ಮಾಡಿದಿ, ಗಳಿಸೋದ್ರಾಗ ವಿಚಾರ ಮಾಡಿದಿ. ಅವು ಯಾವ ನಿನ್ನ ಜೊತೆಗೆ ಬರ್ತಕ್ಕಂಥದ್ದು ಅಲ್ಲ, ನಿನ್ನ ಜೊತೆಗೆ ಬರೋದು ಪುಣ್ಯ ಪಾಪನೇ. ಅವೇ ನಮ್ಮ ಜೊತೆಗೆ ಬರ್ತಾವೆ, ಮತ್ತಾರು ಬರೋದಿಲ್ಲ. ಪುಣ್ಯ ಪಾಪ ಯಾವ ಹೆಂಡ್ತಿ, ಗಂಡ, ರೊಕ್ಕ, ರೂಪಾಯಿ, ಕೀರ್ತಿ, ವಾರ್ತೆ ಇವು ಯಾವುವು ಬರೋಂಗಿಲ್ಲ. ಯಾವುದು ನಮ್ಮ ಜೊತೆಗೆ ಬರ್ತದೆ ಅದ್ರ ಬಗ್ಗೆ ವಿಚಾರ ಮಾಡಲಿಲ್ಲಲ್ಲ. ಎಷ್ಟು ಶಾಣೆ ಇದ್ದಿ,
ಎಷ್ಟು ಮೂರ್ಖಿದ್ದಿ, ವಿಚಾರ ಮಾಡಲಿಲ್ಲಲ್ಲ. ಮನುಷ್ಯ ಅದಕ್ಕಂತಾರು ಪುಣ್ಯಾತ್ಮ ಆಗ್ಬೇಕ್ರಿ. ಪುನಾತಿ ಇತಿ ಪುಣ್ಯ. ಪುಣ್ಯ ಅಂದ್ರೆ ಸಾಬೂನು ಇದ್ದಂಗೆ, ಡಿಟರ್ಜೆಂಟ್ ಪೌಡ್ರೇ ಇದ್ದಂಗೆ ರೀ. ಎಟ್ಟಿ ಹಾಕಿ ಹೊಲಸಿರೋದಕ್ಕೆ ಅರಿವಿ ಹೆಂಗೆ ಸ್ವಚ್ಛ ಹಾಕದ ಪೌಡರ್, ಸಾಬೂನು ಅರಿವಿ ಹೆಂಗೆ ಸ್ವಚ್ಛ ಮಾಡ್ತದೆ, ಹಂಗೆ ಪುಣ್ಯ ನಿನ್ನ ಕರ್ಮವನ್ನು ಸ್ವಚ್ಛ ಮಾಡ್ತದೆ, ನಿನ್ನ ಮುಂದಿನ ಜನ್ಮ ಸ್ವಚ್ಛ ಮಾಡ್ತದೆ, ಮುಂದೆ ಬರ್ತಕ್ಕಂಥ ಪಾಪವನ್ನು ಸ್ವಚ್ಛ ಮಾಡ್ತದೆ, ಜನ್ಮ ಸ್ವಚ್ಛ ಮಾಡ್ತದೆ. ಪಾಪ ಅನ್ನೋ ಗುಣದಿಂದ ಗಿಡಮರ ಕ್ರಿಮಿಗಳ ರೀಪಾಯಿ ಕೀಟಪತಿ ಏನೇನು ಆಗಬೇಕಾಗಿತ್ತೋ ಅದೆಲ್ಲ ಅದು ಸ್ವಚ್ಛ ಮಾಡ್ತದೆ. ಪುನಾತಿ ಇತಿ ಪುಣ್ಯ. ಯಾವುದು ಪಾವನ ಮಾಡ್ತದೆ ಅದಕ್ಕೆ ಪುಣ್ಯ ಅಂತೇವಿ. ಯಾವುದು ಪಾತ ಇತಿ ಪಾಪ, ಯಾವುದು ನಮ್ಮನ್ನು ಕೆಡುತ್ತದೆ, ಮ್ಯಾಲಿಂದ ಕೆಡುತ್ತದೆ ಅದಕ್ಕೆ ಪಾಪ ಅಂತೇವಿ. ಮನುಷ್ಯನಿಗೆ ರೋಗಿ ಮಾಡ್ತದೆ, ದುಃಖಿ ಮಾಡ್ತದೆ, ಮನುಷ್ಯನಿಗೆ ಅಪಮಾನ ಮಾಡ್ತದೆ, ಇದೆಲ್ಲ ಪಾಪ. ಪುಣ್ಯ ಮನುಷ್ಯನಿಗೆ ಕೀರ್ತಿ ತರ್ತದೆ, ಹೃದಯ ಸಂತೋಷ ತರ್ತದೆ, ಸತ್ತ ಮೇಲೆ ಹೆಸರಾಗ್ತದೆ. ಇದು ಮಾಡಪ್ಪ, ಇದು ಮಾಡು. ಪಾಪ ಮಾಡೋಕ್ಕೆ ಭಾಳ ಚಲೋ ಅನ್ನಿಸ್ತದೆ, ಪಥ್ಯ ಬಿಡೋಕ್ಕೆ ಭಾಳ ಚಲೋ ಅನ್ನಿಸ್ತದೆ, ಪಥ್ಯ ಮುರಿಯೋಕ್ಕೆ ಭಾಳ ಎಲ್ಲರೂ ತಯಾರಿರ್ತೇವೆ. ಪರಂತು ಮುಂದೆ ಆಗತಕ್ಕಂಥ ಇಂಜೆಕ್ಷನ್ನು, ರೋಗ, ಆಪ್ರೇಷನ್ ಅದನ್ನು ನೋಡಿದ್ವಿ. ವಿಚಾರ ಮಾಡು. ಶಾಸ್ತ್ರ ಹೇಳ್ತಾರಪ್ಪ ಅಂದ್ರೆ ನೀನು ಮನುಷ್ಯ ದುರಾತ್ಮನಾಗಬೇಡ. ದುರಾತ್ಮ ಆದಿ ಅಂತ ಕೇಳಿ ದುರ್ಯೋಧನ ಆಗ್ತಿ, ಹುತಾತ್ಮ ಅಂದ್ರೆ ಅಭಿಮನ್ಯು ಆಗ್ತಿ, ಪುಣ್ಯಾತ್ಮ ಆದೆಪ್ಪ ಅಂತ ಕೇಳಿದರೆ ನೀನು ಧರ್ಮರಾಯ. ಪುಣ್ಯ ಮಾಡೋದು ನೋಡ್ರಿ ಅಂಥ ಮನುಷ್ಯ. ತನ್ನ ಸರ್ವ ವಿನಾಶ ಪ್ರಾಪ್ತಿಯಾದರೂ ಕೂಡ ಸುಳ್ಳು ಮಾತಾಡಲಿಲ್ಲ. ಧರ್ಮ ಹೆಂಗಿರ್ಬೇಕ್ರಿ? ಎಷ್ಟು ನೀತಿ ಇರಬೇಕು ಅವನಂತಕ, ಎಷ್ಟು ಧರ್ಮ ಇರಬೇಕು, ಎಷ್ಟು ಧರ್ಮ ಇರಬೇಕು. ವನವಾಸಕ್ಕೆ ಹೋದ ಕಾಲಕ್ಕೆ ಅವನ ಧರ್ಮವನ್ನು ಪರೀಕ್ಷೆ ಮಾಡೋಕ್ಕೆ ಬಹಳ ಒಂದು ಆಕಾಶ ಆಯಿತು. ಒಂದು ಸಮಯ ನೀರಡಿಕೆ ಆಯಿತು, ನೀರು ಎಲ್ಲಿ ಸಿಗಲಿಲ್ಲ. ಒಂದು ಕೆರೆ ಇತ್ತು, ಹುಡುಕಾಡಿದ್ರೆ ಅಡವೆ ಕೆರೆ ಸಿಕ್ತು. ನೀರು ತರಕ್ಕೆ ಹೋದರು. ಯಾರ್ಯಾರಿದ್ದರು? ಧರ್ಮ, ಅರ್ಜುನ, ಭೀಮ, ನಕುಲ, ಸಹದೇವ. ನಕುಲ ಸಹದೇವ ಮೌಸಿ ಮಕ್ಕಳು. ಇವರು 3 ಮಂದಿ ಅಣ್ತಮ್ಮರು, ಒಂದೇ ಹೊಟ್ಟೆಯಾಗಿ ಹುಟ್ಟಿದವರು. ಹೋದರು. 5 ಮಂದಿ ಅದರ. ನೀರು ತರಕ್ಕೆ ಯಾರು ಹೋಗ್ಬೇಕು? ಸಣ್ಣವ. ಸೇವಾ ದೊಡ್ಡವ್ರದ್ದು ಮಾಡಬೇಕು. ಸಣ್ಣವ ಅಣ್ಣನ ಸೇವಾ ತಮ್ಮ ಮಾಡ್ತಾನೆ, ತಂದೆ ಸೇವಾ ಅಣ್ಣದು ಮಾಡ್ತಾನೆ, ನೇಮದ ಸಣ್ಣವ್ರ ಸೇವೆ ಮಾಡ್ತಾನೆ. ಸಹದೇವ ಹೋದ, ನೀರು ತರಬೇಕು ಅಂತ ಹೋದ. ಕೆರೆ ಮೇಲೆ ಒಬ್ಬ ಕಾಯಂ ಇದ್ದ. ಆ ಕೆರೆಯೊಳಗೆ ಹೋಗಿ ನೀರು ಕುಡಿದು ನೀರು ತಗೋಬೇಕು. ನೀರು ಕುಡಿಯೋಕೆ ಹೋದ. ಅಂದವ. ಅದು ಯಕ್ಷರ ಕೆರೆ ಇತ್ತು. ಯಕ್ಷರು ಮಾಡ್ತಾರೆ, ಕಾಣ್ತಾ ಇಲ್ಲ, ಇರ್ತಿದ್ರು. ತಮ್ಮ ನೀರು ಕುಡಿಬೇಡ, ನನ್ನ ಪ್ರಶ್ನೆಗೆ ಏನಪ್ಪ ಅಂದ್ರೆ ಉತ್ತರ ಕೊಟ್ಟು ನೀರು ಕುಡಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಆಮೇಲೆ ನೀರು. ಯಾರೋ ನೀ ಅಂತ ನೀರು ಕುಡಿಯೋಕೆ ಹೋದ, ಸತ್ತು ಬಿದ್ದ. ನಕುಲು ಬಂದ, ಅವನು ಸತ್ತು ಬಿದ್ದ. ಭೀಮ್ ಬಂದ, ಅವನು ಸತ್ತು ಬಿದ್ದ. ಅರ್ಜುನು ಸತ್ತು ಬಿದ್ದ. ದ್ರೌಪದಿ ನೀರಡು ಹಾಳಾಗಿತ್ತು. ಆ ಕಾಲಕ್ಕೆ ಪರಮಾತ್ಮ ಧರ್ಮ ಅದ, ಹೋಗ್ತೀನಿ ತಡಿ ಅಂತ ತಿಳ್ಕೊಂಡು ಬಂದು ನೀರು ನೋಡಿದೆ, ಎಲ್ಲರೂ ಸತ್ತು ಬಿದ್ದು. ನೀರು ಕುಡಿದು ಆಮೇಲೆ ವಿಚಾರ ಮಾಡಿ ನೀರು ಕುಡಿದ. ಮತ್ತೆ ಪ್ರಶ್ನೆ ಆಯಿತು,
ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಏನಪ್ಪ ಅಂತ ಕೇಳಿದರೆ ನೀನು ನೀರು ಕುಡಿ, ಇಲ್ಲಾಂದ್ರೆ ಅವ್ರಂಗೆ ಹಾಕ್ತಾರೆ. ಬಹಳ ಚಂದ ಯಕ್ಷ ಧರ್ಮ ಪ್ರಶ್ನೋತ್ತರಗಳೇನಪ್ಪ ಅಂದ್ರೆ ಶಾಸ್ತ್ರದಲ್ಲಿ ನಮಗೆ ಹೇಳಿದ್ದಾರೆ. ಅದರಾಗ ಒಂದು ಮಾತು ಬರ್ತದೆ, ಏನಪ್ಪ ಅಂತ ಕೇಳಿದರೆ ಮನುಷ್ಯ ಯಾವಾಗಲೂ ಕೂಡ ಏನಪ್ಪ ಅಂದ್ರೆ ಪುಣ್ಯಾತ್ಮ ಆಗಲಿಕ್ಕೆ ಪ್ರಯತ್ನ ಮಾಡು. ಪುಣ್ಯವನ್ನು ಬಿಟ್ಟದಿ ಅಂತ ಕೇಳಿದರೆ ನಿನಗೆ ಸುಖ ಸಿಗುವುದಿಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತು, ದಿನಾನುದಿನಮಾಯಾತಿ ವಿಷಯೇ ಭೋಗಗುಣತ ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನು ಯಾರು ಹಾಳು ಮಾಡ್ತಾರೆ ಅವರಿಗೆ ಧರ್ಮ ಹಾಳು ಮಾಡ್ತದೆ. ಯಾರು ಧರ್ಮ ರಕ್ಷಣೆ ಮಾಡ್ತಾರೆ ಧರ್ಮ ಅವ್ರಿಗೆ ರಕ್ಷಣೆ ಮಾಡ್ತದೆ. ಯಾರು ಚಪ್ಪಲ್ ಚೆಂದ ಇಟ್ಕೋತೀರಿ ಆ ಚಪ್ಪಲ್ ನಿಮ್ಮ ಕಾಲು ರಕ್ಷಣೆ ಮಾಡ್ತದೆ. ಚಪ್ಪಲ್ ಉಂಗುಟು ಹರಿತು ಪನ್ನ ಹರಿತು ಅಂತ ಕೇಳಿದ್ರೆ ನಿಮ್ಮ ಕಾಲು ಹಾಳು ಮಾಡ್ತದೆ. ಧರ್ಮೋ ರಕ್ಷತಿ ರಕ್ಷಿತ. ಶಾಸ್ತ್ರದ ಪುಣ್ಯಾತ್ಮರೇ ಅದಕ್ಕೆ ಹೇಳ್ತಾರೆ ಮಹಾತ್ಮರು, ನಮ್ಮ ಜೀವನದಲ್ಲಿ ನಾವು ಪಾಪಾತ್ಮ ಆಗಬಾರ್ದು, ಪುಣ್ಯಾತ್ಮರಾಗಬೇಕು. ದಿನಂಪ್ರತಿ ಮನುಷ್ಯ ಮಲಗುವಾಗ ಹಾಗೆ ಮಲಗಬಾರ್ದು, ವಿಚಾರ ಮಾಡಬೇಕು. ನಾ ಇವತ್ತು ಎಷ್ಟು ಪುಣ್ಯವನ್ನು ಗಳಿಸೀನಿ, ನಾ ಎಷ್ಟು ಗಳಿಸೀನಿ ಲೆಕ್ಕ ಮಾಡ್ತೇವೆ. ಯಾರಿಗೆ ಕೊಟ್ಟೇವೆ, ಯಾರಿಗೆ ತೆಗೆದೇವೆ, ಬರ್ದೇವೆ, ಇಲ್ಲ ಹೊತ್ತು ಮುಡಿಗೆ ಬರಿಲಾರದೆ ಊಟ ಬಿಟ್ಟು ಬರೆದು ಆಮೇಲೆ ಮಕ್ಕೋತೇವೆ. ಪುಣ್ಯದ ಬಗ್ಗೆ ವಿಚಾರ ಮಾಡಿದ್ದೇವೆ. ಆ ರೊಕ್ಕೆಲ್ಲ ಇಲ್ಲೇ ಬಿಟ್ಟು ಹೋಗ್ತೇವೆ, ಬರ್ತದೆ ಪುಣ್ಯ ನಮ್ಮ ಜೊತೆಗೆ. ಪರಂತು ಅದ್ರ ಬಗ್ಗೆ ವಿಚಾರ ಮಾಡೋಂಗಿಲ್ಲ. ಮನುಷ್ಯ ಏನಪ್ಪ ಅಂತಂದ್ರೆ ಪುಣ್ಯಾತ್ಮ ಆಗಬೇಕು. ದಿನಂಪ್ರತಿ ಪುಣ್ಯವನ್ನು ಗಳಿಸ್ಬೇಕು. ಆಡಿ ಪುಣ್ಯ, ನೋಡಿ ಪುಣ್ಯ, ಮಾಡಿ ಪುಣ್ಯ, ಮುಟ್ಟಿ ಪುಣ್ಯ, ನಡೆದು ಪುಣ್ಯ. ರೊಕ್ಕ ಬೇಕಂತ ಏನಿಲ್ಲ ರೀ, ರೊಕ್ಕ ಬೇಕಂತ ನಿಮ್ಮದೇನು, ರೊಕ್ಕ ಇದ್ರೆ ದಾನ ಮಾಡಿರಿ, ಇಲ್ಲಾಂದ್ರೆ ಕಾಲದವ ಗುಡಿ ಸುತ್ತ ಹಾಕ್ರಿ, ಕೈ ಅದ ಕಸ ಹೊಡ್ರಿ, ದೇವ್ರ ಮಂದಿರ ಕಸ ಹೊಡ್ರಿ, ಧನ ಇದ್ರೆ ಕೊಡ್ರಿ, ಕಣ್ಣಿದ್ರೆ ನೋಡ್ರಿ, ಬಾಯಿ ಇದ್ದರೆ ಪರಮಾತ್ಮ ಹೆಸರು ತಗೋರಿ, ಮನಸ್ಸು ಇತ್ತಾದ್ರೆ ಪರಮಾತ್ಮನ ಧ್ಯಾನ ಮಾಡಿರಿ, ಸ್ಮರಣ ಮಾಡಿರಿ. ಪುಣ್ಯಕ್ಕೇನು ಕಡಿಮೆ ಅದ? ಇವರಿಗೆ ಪುಣ್ಯಾತ್ಮ ಅಂತೇವ. ಪುಣ್ಯ ಮಾಡೋಕ್ಕೆ ರೊಕ್ಕ ಬೇಕಂತಲ್ಲ, ಶರೀರ ಚಲೋ ಇರಬೇಕಂತಲ್ಲ. ಕಣ್ಣದ ಕಿವಿ ಅದ, ಚಲೋ ಇದು ಶರೀರ, ಶರೀರದಿಂದ ಮಾಡಿರಿ. ದುಡ್ಡಿದ್ರೆ ದುಡ್ಡಿನಿಂದ ಮಾಡಿರಿ. ಇದ್ದು ಇಲ್ಲ ಅನ್ನಕ್ಕೆ ಹೋಗಬಾರ್ದು ಮನುಷ್ಯನಿಗೆ. ಅದೇ ನೋಡು ಶಕ್ತಿ ಅದ ಇಲ್ಲ ಅನ್ಬೇಡ, ಕೊಡು ಶಕ್ತಿ ಅದ ಇಲ್ಲ ಅನ್ಬೇಡ, ಮಾಡೋ ಶಕ್ತಿ ಅದ ಇಲ್ಲ ಅನ್ಬೇಡ. ಧರ್ಮ ಏನಪ್ಪ ಅಂತ ಕೇಳಿ ಇವರಿಗೆ ಧರ್ಮ ಅಂತಾರೆ. ಇಂಥವ್ರು ಪುಣ್ಯಾತ್ಮ ಇರಬೇಕು. ಶಾಸ್ತ್ರ ಹೇಳ್ತೇನಪ್ಪ ಅಂದ್ರೆ ಧರ್ಮ ತನ್ನ ಜೀವನದಲ್ಲಿ ಧರ್ಮವನ್ನೇ ಮಾಡಿದ ಖರೆ ಅವ ನೀರು ಕುಡಿದು ಸತ್ತ ನಹುಷ. ಧರ್ಮ ಎಲ್ಲ ಬಂದರು. ಧರ್ಮ, ಭೀಮ, ಅರ್ಜುನ ಒಂದು ಹೊಟ್ಟೆಯಾಗಿ ಹುಟ್ಟಿದವರು, ನಕುಲ ಸೇದವ ಇನ್ನೊಬ್ಬರು ಹೊಟ್ಟೆಯಾಗಿ ಹುಟ್ಟಿದವರು. ಧರ್ಮ ಬಂದು ಭಾಳ ಪ್ರಶ್ನೆ ಕೇಳ್ಯಾರಲ್ಲಿ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ ಧರ್ಮ. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ನೀರು ಕುಡಿ, ಇಲ್ಲ ಅಂದ್ರೆ ನಿಮ್ಮ ತಮ್ಮನಂಗೆ ನೀನು ಸಾಯ್ತಿ. ಎಲ್ಲರೂ ಸತ್ತಾರೆ, ನೀರು ಕುಡಿಯೋಕ್ಕೆ ಹೋಗಿ ಎಲ್ಲರೂ ಸತ್ತಾರೆ. ನಕುಲ, ಸಹದೇವ, ಭೀಮ, ಅರ್ಜುನ. ಧರ್ಮರಾಯ ಹೋದ, ನೀರಡಕ್ಕಾಗುತ್ತೆ, ನೀರು ಕುಡಿಬೇಕು ಅನ್ನೋದ್ರೆ ಏನಪ್ಪ ಅಂದ್ರೆ ಮತ್ತೆ ಯಕ್ಷ ಹೇಳ್ತಾ ಇಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟೆ ಕೊಡಬೇಕು. ಏನು ಪ್ರಶ್ನೆ ಅದ ಅಂತ ಕೇಳ್ದ. ನಿನ್ನ ಪ್ರಶ್ನೆ ಏನು? ಭಾಳ ಅಂತ ಭಾಳ ಸುಂದರ ಹೇಳ. ಒಂದು ಮಾತು ಹೇಳಿದೆಪ್ಪ ಅಂತ ಮನುಷ್ಯನಿಗೆ ಏನು ಅಂತ ಕೇಳಿದ್ರೆ, ಮನುಷ್ಯರಿಗೆ ಎಲ್ಲರಿಗೂ ಗೊತ್ತದ ಸಾಹಿತ್ಯ ಅನ್ನೋದು. ಗೊತ್ತಿಲ್ಲ ರೀ, ಗೊತ್ತದ ಇಲ್ಲಿ ಯಾರಿಗಾರು ಗೊತ್ತಿಲ್ಲೇನು? ಅದಕ್ಕೆ ಎಲ್ಲರಿಗೂ ಗೊತ್ತದ ಸಾಹಿತ್ಯವೇ ನಾವು ಅಂತ. ಪರಂತು ಗಚ್ಚಂತಿ ಯಮಾಲಯಂ ಶೇಷ ಜೀವಿತಿ ಮುಚ್ಚಂತಿ ಕಿಮಾಶ್ಚರ್ಯ ಪತಃಪರಂ. ನನಗೊಂದು ಆಶ್ಚರ್ಯ ಅದ. ಏನು ಕೇಳ್ತಾರೆ ಅವರು? ದಿನಂಪ್ರತಿ ಸಾಯವರನ್ನು ನೋಡ್ತಾರೆ, ಸತ್ತವರಿಗೆ ಮಣ್ಣು ಕೊಟ್ಟು ಬರ್ತಾರೆ ಅಲ್ರಿ. ಸಾಯವರನ್ನು ನೋಡ್ತೇವೆ, ಜಡ್ ಬಿದ್ದವ್ರು ನೋಡ್ತೇವೆ, ಸತ್ತವ್ರನ್ನ ಒಯ್ದು ಮಣ್ಣು ಕೊಟ್ಟು ಬರ್ತೇವೆ, ಮತ್ತು ನಾ ಸಾಯಂಗಿಲ್ಲ ಅಂತೇವೆ. ಅಂದ್ರೆ ಇದೆಂಥ ಆಶ್ಚರ್ಯ.
ಕಿಮಾಶ್ಚರ್ಯ ಮತ, ಜಗತ್ತಿನೊಳಗೆ ಎಲ್ಲಕ್ಕಿಂತ ಆಶ್ಚರ್ಯವಾದ ಸಂಗತಿ ಏನು ಅಂತ ಪ್ರಶ್ನೆ ಮಾಡ್ತಾನೆ ಯಕ್ಷ. ಅದಕ್ಕೆ ಉತ್ತರ ಕೊಡ್ತಾನೆ ಅವನು, ಭಾಳ ಚಂದ ಉತ್ತರ ಕೊಟ್ಟು. ಏನು? ಮನುಷ್ಯ ಗಚ್ಚಂತಿ ಯಮಾಲಯಂ, ದಿನ ಪ್ರತಿಯೊಂದು ಮನುಷ್ಯ ಪ್ರಾಣಿ ಸಾಯ್ತಾವ, ಪಕ್ಷಿ ಸಾಯ್ತಾವ, ನಮ್ಮ ಪೈಕಿಯವ್ರು ಸಾಯ್ತಾರೆ, ಎಲ್ಲರೂ ಮಣ್ಣು ಕೊಡಕ್ಕೆ ಹೋಗ್ತೀರಿ? ಮಣ್ಣು ಕೊಡಕ್ಕೆ ಹೋಗಿ ಏನ್ರಿ ಬುದ್ಧಿ ಬಂದದಿಲ್ಲ? ಎಷ್ಟು ಮಣ್ಣು ಕೊಡ್ತೇವೆ? ಶೇಷ ಜೀವಿತ ಮಿಚ್ಚಂತಿ ಕಿಮಾಶ್ಚರ್ಯ ಪರಂ, ಜಗತ್ತಿನೊಳಗೆ ಎಲ್ಲಕ್ಕಿಂತ ಆಶ್ಚರ್ಯವಾದ ಸಂಗತಿ ಏನು? ಗಳಿಸದವ, ಶಾಣೆ, ಬುದ್ಧಿವಂತ, ರಾಜ, ನೌಕರು ಎಲ್ಲರೂ ಸತ್ತಾರ, ಎಲ್ಲರಿಗೂ ಮಣ್ಣಾಗಿ ಒಯ್ದಿಟ್ಟು ಬರ್ತೇವಿ. ಅಪ್ಪಗೆ, ಅವ್ಗ, ಮಗನಿಗೆ, ಹೆಂಡ್ತಿಗೆ, ಗಂಡಗೆ ಮಣ್ಣಾಗಿಟ್ಟು ಬರ್ತೇವಿ. ಪರಂತು ನಾ ಮಣ್ಣಾಗ ಒಂದು ದಿವ್ಸ ಹೋಗವಿದ್ದೀನಿ ಅನ್ನೋದು ನೆನಪು ಯಾಕೆ ಉಳಿವಲ್ದು ಅಂತ ಕೇಳ್ತಾವ. ನಿನಗೆ ಯಾಕೆ ನೆನಪು ಉಳಿಯೋದು? ಎಲ್ಲರೂ ಮಣ್ಣಾಗಿಡ್ತೀನಿ, ನಿನಗೆ ನೆನಪದ? ನೆನಪಿದ್ರೆ ಹಿಂಗಿರ್ತಿದ್ದಿ? ಶೇಷ ಜೀವಿತ ಮುಚ್ಚಂತಿ ಕಿಮಾಶ್ಚರ್ಯ ಪದ, ಜಗತ್ತಿನ ಎಲ್ಲಕ್ಕಿಂತ ಆಶ್ಚರ್ಯ ಸಂಗತಿ ಏನು? ಯಾರು ಎಲ್ಲರಿಗೂ ಮಣ್ಣಾಗಿಟ್ಟು ಬಂದು ನಾ ಸಾಯ್ತೀನಿ ಅನ್ನೋದು ಯಾವನಿಗೆ ನೆನಪಿಲ್ಲಲ್ಲ, ಇದಕ್ಕಿಂತ ಎಂಥ ಆಶ್ಚರ್ಯ ಅದ ರೀ ಜಗತ್ತಿನೊಳಗೆ. ಮತ್ತೆ ಪಾಪ ಮಾಡ್ತಾನೆ, ಮತ್ತೆ ತಿನ್ನಬಾರ್ದು ತಿಂತಾನೆ, ಮತ್ತೆ ಕುಡಿಬಾರ್ದು ಕುಡ್ತಾನೆ, ಮತ್ತೆ ನೋಡಬಾರ್ದು ನೋಡ್ತಾನೆ, ಮತ್ತೆ ಆಡಬಾರ್ದು ಆಡ್ತಾನಲ್ಲ. ಇದು ಎಂಥ ಆಶ್ಚರ್ಯ, ಇದು ಎಂಥ ಆಶ್ಚರ್ಯ. ಸಾಯವರು, ಪಡೆದವರು, ಒಡನಾಡಿಗಳು ನಿಜಗೊಂಡು ಬರ್ತಾವೆ. ಹಡ್ದ ಅವ್ವ ಅಪ್ಪಗೆ ಮಣ್ಣಾಗಿಟ್ಟೀರಿ, ಮಾಡ್ಕೊಂಡು ಹೆಂಡ್ತಿಗೆ ಗಂಡಾಗ ಮಣ್ಣಾಗಿಟ್ಟೀರಿ, ಅಣ್ಣತಮ್ಮರಿಗೆ ಮಣ್ಣಾಗಿಟ್ಟೀರಿ, ಮಕ್ಕಳಿಗೆ ಮಣ್ಣಾಗಿಟ್ಟೀರಿ. ನಾನು ಒಂದು ದಿವ್ಸ ಸಾಯ್ತೀನಿ ಅನ್ನೋದು ನೆನಪದ ನಿನಗೆ? ನೆನಪು ಮಾಡ್ಕೊ. ಆ ಸಾವು ನೆನಪಿದ್ರೆ ಹಿಂಗಿರ್ತಿತ್ತಿಲ್ಲ. ನಿದ್ರೆ ಬಾರದಿದನ್ನ ಪರಿಭವ ಸಮುದ್ರವೆನಿಸುವ ಸಾಯಸವ ನೆನೆದು. ಯಾರು ಹೆಣ್ಣು ಸತ್ತು ಅಂದ್ರೆ ನಿದ್ದೆ ಬರೋಂಗಿಲ್ಲ, ಗಂಡು ಸತ್ತಾರೆ ನಿದ್ದೆ ಬರೋಂಗಿಲ್ಲ, ಮಕ್ಕಳು ಸತ್ತ ನೀನು ಒಂದು ದಿವಸ ಸಾಯಿದ್ದು ನೆನಪದಿಲ್ಲ ನಿಮಗೆ? ಹೆಂಗೆ ಗುರು ನಿದ್ದೆ ಹೊಡೆಕತ್ತೀರಿ? ಹೊಡಿತಾ ನಿದ್ದೆ ಗುರು ಸಾಯೋ ನೆನಪದಿಲ್ಲ? ಮಣ್ಣಾಗಿ ಇಟ್ಟಿದ್ದೀರ ಎಲ್ಲರಿಗೆ ಮಣ್ಣಾಗಿಟ್ಟು ಬಂದು ನಾ ಇನ್ನೂ ಹಿಂಗೆ ಉಳಿತೀನಿ ಅಂತ ಮತ್ತೆ ಮಾಡಬಾರ್ದು ಪಾಪ ಮಾಡ್ತಿಯಲ್ಲ, ನೋಡಬಾರ್ದು ನೋಡ್ತಿ, ತಿನ್ನಬಾರ್ದು ತಿಂತಿ, ಆಡಬಾರ್ದು ಆಡ್ತಿ ಅಂದ್ರೆ ಯಾವ ಜನ್ಮದ ಪಾಪ ಇರ್ಬೇಕ್ರಿ? ಸತ್ತವು ಸುದ್ದಿ ಕೇಳಿದ್ರೆ 8 ದಿನ ಅಳ್ತೇವೆ, ಮತ್ತೆ ಅದೇ ಚಾಲೂನೆ, ಅದೇ ಚಾಲೂನೆ. ಸಂಸಾರದ ದುಃಖದ ನೆನಪಾದ್ರೆ ನಿದ್ದೆ ಬರೋಂಗಿಲ್ಲ. ನಿದ್ದೆ ಸಾಲ ಆದವನಿಗೆ ಹೆಂಗೆ ಕಣ್ಣಿಗೆ ನಿದ್ದೆ ಬರೋಂಗಿಲ್ಲ, ಕ್ಷಯರೋಗ ಬರ್ತದೆ, ಹಂಗೆ ಮನುಷ್ಯನಿಗೆ ನಮ್ಮ ಜನ್ಮಗಳ ಇತಿಹಾಸ ನೋಡಿದ್ರೆ ಕತ್ತಿ ಕುದಿ ಏನೇನ ನಿದ್ದೆ ಬರೋಂಗಿಲ್ಲ. ನಿದ್ದಿರಬಾರದಿದನ್ನು ಪರಿಭವ ಸಮುದ್ರವೆನಿಸುವ ದುಃಖ ಸಮುದ್ರವೆನಿಸುವ ಸಾಯಸುವ ನೆನ್ನೆ. ಎಷ್ಟು ಮರುಗೇಡಿ ಇದ್ದೇವ್ರಿ, ಎಷ್ಟು ಮರುಗೇಡಿ ಇದ್ದೇವೆ. ಜಡ್ ಬಂದಾಗ ನಾ ಅದು ತಿನ್ನಂಗಿಲ್ಲ ಇದು ತಿನ್ನಂಗಿಲ್ಲ ಅಂತೀರಿ, ಆರಾಮಾಯ್ತಾರ ಮತ್ತೆಲ್ಲ ತಿಂತೀರಿ, ಮತ್ತೆಲ್ಲ ತಿಂತೀರಿ. ಎಷ್ಟರೇ ಮರಿವದ. ದುಃಖ ಬಂತು, ದುಃಖಮೇ ಸಮಿರಣಕ್ಕೆ ಸಬ್ ಕರೆ, ಸುಖಮೇ ಕರೆ ನ ಕೋಯಿ. ದುಃಖ ಬಂತು, ಶಿವ 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 ಶಿವ. ಸ್ವಲ್ಪ ಆರಾಮಾಯಿತು, ಯಾವ ದೇವರು, ಎಲ್ಲಿ ದೇವರು? ಎಲ್ಲ ದೇವರು. ನಾ ಮಾಡೀನಿ, ಯಾವ ದೇವರು ನಾ ಕಷ್ಟ ಬಿಟ್ಟೀನಿ, ನಾ ಪ್ರಯತ್ನ ಮಾಡೀನಿ, ನನ್ನ ಬುದ್ಧಿಯಿಂದ ಮಾಡೀನಿ, ನಾ ಎಷ್ಟು ಕಷ್ಟಬಿಟ್ಟಿನಿ ಅನ್ನೋದು ನನಗೇ ಗೊತ್ತು. ಇಲ್ಲಪ್ಪ, ಕಷ್ಟ ಎಲ್ಲರೂ ಬಡಿತಾರೆ. ಪರಮಾತ್ಮನ ಕೃಪಾ ಬೇಕು, ಗುರು ಕೃಪಾ ಬೇಕು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಪುಣ್ಯಾತ್ಮರೇ ಲಕ್ಷ್ಯ ಇಡ್ರಿ. ಎಷ್ಟು ಯಾಕೆ ಶತಂ ವಿಹಾರ ಹೋಗ್ತದೆ, ಕೋಟಿಂ ತಕ್ವ ಹರಿಂ ಭಜೆ. ಎಷ್ಟು ಯಾಕೆ ಕೆಲಸ ಇರೋದಕ್ಕೇನಪ್ಪ ಅಂದ್ರೆ ಅದನ್ನೆಲ್ಲ ಬಿಟ್ಟು ಪರಮಾತ್ಮ ನೆನೆಸಕ್ಕೆ ಪ್ರಯತ್ನ ಮಾಡಿ. ಅದೇ ದ್ರೌಪದಿ ಶೀರೀಶ್ ಹೇಳುವಾಗ ಎಲ್ಲರೂ ಇದ್ರಿಲ್ಲ, ಸುತ್ತಮುತ್ತ ಇದ್ರೆ ಎಲ್ಲರೂ. ಪಂಚಪಾಂಡವರು ಇದ್ದರು, ಹಿರಿಯರಾದ ಭೀಷ್ಮ ಇದ್ದ, ಧೃತರಾಷ್ಟ್ರ ಇದ್ದ, ಹಿರಿಯ ಮನುಷ್ಯ, ಎಲ್ಲಕ್ಕಿಂತ ವಂಶದ ಹಿರಿಯ ಮನುಷ್ಯ.
ಭೀಷ್ಮ ಎಲ್ಲರಿದ್ದರು. ಆರಿಂದಲೇನವುದು ಆರೇನು ಮಾಡುವರು. ಏನಾಯಿತು? ಯಾರು ಬಂದರು? ಪಂಚ ಪಾಂಡವರು ಮಾರಿ ಕೆಳಗೆ ಹಾಕೊಂತರು. ಧೃತರಾಷ್ಟ್ರ ಮೊದಲೇ ಕಂಡಿದ್ದವ ಸುಮ್ಕೊಂತವ. ಭೀಷ್ಮ ಪಿತಾಮಹ ಸುಮ್ಕೊಂತರು. ಆರಿಂದಲೇನವುದು ಆರೇನು ಮಾಡುವರು. ಎಲ್ಲರೂ ನೋಡ್ತಾರೆ, ಬತ್ತಲೇ ಆಗ್ತಾಳೆ, ಮಾನ ಹೋಗ್ತದೆ. ನೋಡಿದ್ಲು ಇವರು ಯಾರು ನನ್ನ ಸಹಾಯ ಮಾಡಂಗಿಲ್ಲ. ಚೀರಿದ್ಲು, ಕರೆದ್ಲು. ಭೀಷ್ಮರು ಹೇಳೋದು, ಪಿತಾಮಹ ನೋಡು ನೀ ನನ್ನ ಪರಿಭವದ ಬಾಧೆಯನ್ನು. ಯಾರು ಮಾಡಲಿಲ್ಲರಿ. ದುಶ್ಯಾಸನ ಬತ್ತಲೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ, ಶೀರಿ ಜಗ್ತಾನೆ. ಅವ ಕಡೆಗೆ ಯಾರು? ಕೃಷ್ಣ ಗೋವಿಂದ ದ್ವಾರಕಾವಾಸಿನ್ ಧಾವ 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 ಕೃಷ್ಣ. ಹೇ ಪರಮಾತ್ಮ ಕೃಷ್ಣ, ಯಾರನ್ನು ನಂಬಿದೀವ್ರು ಯಾರು ನನಗೆ ಬರಲಿಲ್ಲ. ಕೃಷ್ಣ 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 ದ್ವಾರಕಾವಾಸಿನ್ ಕೃಷ್ಣ ಧಾವ ಧಾವ ಧಾವ. ಚೀರ್ತಾಳೆ. ಕೃಷ್ಣ ಬಂದ, ಅಕ್ಷಯ ಸೀರೆಯನ್ನು ಕೊಟ್ಟ. ಸೀರೆ ಸೆಳೆದು ಸೆಳೆದು ದುಶ್ಯಾಸನ ಕೈ ಸೋತೋಯ್ತು. ಸಭಾ ತುಂಬ ಎಲ್ಲ ಸೀರೆ ಡಿಗ್ಗಿ ಡಿಗ್ಗಿ ಬಿದ್ದು. ಯಾರು ಕಾಯ್ತಾರ್ರಿ? ಪರಮಾತ್ಮ ಬಿಟ್ಟು ಯಾರೂ ಕಾಯಂಗಿಲ್ಲ ರೀ. ಇವರೆಲ್ಲರೂ ಸ್ವಾರ್ಥಲಾಗೆ ಕರಹಿಸುವ ಪ್ರೀತಿ ಸುರನರಿಕೆ ಏ ರೀತಿ. ನಮ್ಮ ಮೇಲೆ ಪ್ರೀತಿ ಮಾಡ್ತಾರೆ, ಯಾಕೆ ನಮ್ಮಿಂದ ಅನುಕೂಲ ಆಗೋದು ಅಂತ. ಮಾಡಿ ಹಾಕ್ತಿ ಅಂತ ಜೀವ ಮಾಡ್ತಾನೆ, ತಂದು ಹಾಕ್ತಾನಂತ ನೀ ಜೀವ ಮಾಡ್ತಿ. ಇದು ಹಾಕೋದು ಬಂದಾಯಿತು, ಮಾಡೋದು ಬಂದಾಯಿತು, ಯಾರಿಗೆ ಯಾರೂ ಇಲ್ಲ ಜಗತ್ತಿನೊಳಗೆ. ದೇವರು ನೀನೇ ಪರಮಾತ್ಮ. ಶಾಸ್ತ್ರ ಹೇಳ್ಯಾರ. ಅದಕ್ಕೆ ನಾವು ಲಕ್ಷ್ಯ ಇಡಬೇಕೇನಪ್ಪ ಅಂತ ಕೇಳಿದರೆ, ನಾವು ಜೀವಾತ್ಮ, ಪಾಪಾತ್ಮ ಆಗಬೇಡ್ರಿ, ದುಷ್ಟಾತ್ಮ ಆಗಬೇಡ್ರಿ, ಧರ್ಮಾತ್ಮ ಆಗಲಿಕ್ಕೆ ಪ್ರಯತ್ನ ಮಾಡಿರಿ. ಯಾಕೆ? ಧರ್ಮವೇ ಅದೇಪ್ಪ ಅಂತಂದ್ರೆ ನಮ್ಮನ್ನು ಕಾಯ್ತದೆ. ಎಲ್ಲರಿಗೂ ಒಂದು ಧರ್ಮದ, ಸ್ತ್ರೀ ಧರ್ಮ, ಪುರುಷನಿಗೆ ಪುರುಷನ ಧರ್ಮ, ಎಲ್ಲರಿಗೂ ಒಂದೊಂದು ಧರ್ಮದ. ಧರ್ಮ ಅಂದರೆ ಹೆಂಗೆ ಇರಬೇಕು, ಹೆಂಗೆ ಉಣಬೇಕು, ಏನು ಮಾಡಬೇಕು ಅನ್ನೋದು ಅದಕ್ಕೆ ಧರ್ಮ ಅಂತೇಳಿ. ನಾವು ಮನುಷ್ಯರಾಗಿ ಬಂದೇವಿ ಅಂತಂದರೆ ಮುಖ್ಯ ಧರ್ಮ ಭಗವಂತನ ಸೇವೆ, ಭಗವಂತನ ಸ್ಮರಣ, ಭಗವಂತನ ಏನಪ್ಪ ಅಂತ ಕೇಳಿದರೆ ಜಪ, ಇವು ಮಾಡ್ಬೇಕ್ರಿ. ಇದು ಮನುಷ್ಯ ಜನ್ಮದ ಪರಮ ಕರ್ತವ್ಯ ಅದ. ಅದಕ್ಕೆ ನಾ ಅಂತೀನಿ, ರಾತ್ರಿ ಮಲಗುವಾಗ ಏನು ಮಾಡೀನಿ ಅನ್ನೋದು ನೆನಪು ಮಾಡಿರಿ. ಮುಂಜಾನೆ ಏನು ಮಾಡಬೇಕು ಅನ್ನೋದು ನೆನೆಸ್ಬೇಕು. ಇವತ್ತು ಏನು ಮಾಡೀರಿ ಅದು ಸ್ಮರಣೆ ಮಾಡಿರಿ. ನಾಳೆಗೆ ಏನು ಮಾಡಬೇಕು ಅನ್ನೋದು ನೆನಪಿಡ್ರಿ. ಎದ್ದು ಕೂಡಲೇ ಅದನ್ನೇ ಮಾಡೋದು ಪರಮಾತ್ಮನ ಕೆಲಸ. ಆಮೇಲೆ ಅದು ಯಾಕೆ ಅವನೇ ಕಾಯ್ದಾನ ದ್ರೌಪದಿಗೆ. ಪಂಚ ಪಾಂಡವರು ಅಂಥವ್ರು ಯಾರೂ ಕಾಯ್ದಿಲ್ಲ. ಭೀಮನಂಥ ಶಕ್ತಿಶಾಲಿ ಯಾರೂ ಇಲ್ಲ, ಅರ್ಜುನಂಥ ಶೂರ್ಯ ಯಾರೂ ಇಲ್ಲ, ಧರ್ಮಾತ್ಮನಂಥ ಪುಣ್ಯಾತ್ಮ ಜಗತ್ತಿನೊಳಗೆ ಯಾರೂ ಇಲ್ಲ. ಕಾಯಲಿಲ್ಲ ಯಾರೂ. ಕಡೆಗೆ ಪರಮಾತ್ಮ ಕೃಷ್ಣನೇ ಕಾಯ್ದ. ಅದಕ್ಕೆ ನಾವು ಕೂಡ ಎದ್ದ ಮೇಲೆ ಮೊಟ್ಟ ಮೊದಲು ಪರಮಾತ್ಮನ ಕೆಲಸ, ಆಮೇಲೆ ಪ್ರಪಂಚದ ಕೆಲಸ. ಮಲಗುವಾಗ ಕಡೆ ಎಲ್ಲಕ್ಕಿಂತ ಪರಮಾತ್ಮನ ಕೆಲಸ. ಅದಕ್ಕೆ ಲಕ್ಷ್ಯಗಡ ಶಾಸ್ತ್ರದೊಳಗೆ ಏನಪ್ಪ ಅಂದ್ರೆ, ಎಂಥದ್ದಿದ್ದರೂ ಶತಂ ವಿಹಾಯ ಭಕ್ತಲ್ಲಿ ಕೋಟಿಂ ತ್ಯಕ್ತ್ವ ಹರಿಂ ಭಜೇತ್. 1 ಕೋಟಿ ಕೆಲಸ ಇದ್ದರೂ ಎಲ್ಲ ಬಿಟ್ಟು ಮೊದಲು ಹೆಂಗೆ ಎಲ್ಲ ಕೆಲಸ ಬಿಟ್ಟು ಔಷಧ ತೊಗೋತೀರಿಲ್ಲ, ಔಷಧ ಸಾಹಿತ್ಯ ಮತ್ತು ಎಷ್ಟು ಅಂಜಿಕೆ ನೋಡ್ರಿ. ಎಲ್ಲ ಕೆಲಸ ಬಿಟ್ಟಕ್ಕೇನಪ್ಪ ಔಷಧ, ಮೊದಲು ಔಷಧ ತಗೋ, ಇಂಜೆಕ್ಷನ್ ಮಾಡ್ಕೊ. ಎಷ್ಟು ಹುಷಾರ್ರಿ. ಏನು ಎಷ್ಟು ಔಷಧ ತೊಗೊಂಡು ಇಳವ್ರು ಇದ್ದೀರಿ, ಒಂದು 4 ದಿನ ಮುಂದೆ ಹೋಗಿ ಸಾಯ್ತೀರಿ ಅಷ್ಟೇ, ಮತ್ತೇನದು. ಪರಂತು ಪರಮಾತ್ಮ ಆ ಭಜನೆ ಏನಪ್ಪ ಮನುಷ್ಯ ನಾವು ಮಾಡೋಕ್ಕೆ ತಯಾರಿಲ್ಲ ಅಂದರೆ, ನಮ್ಮಂಥ ಮೂರ್ಖರು ಪಾಪಿಗಳು ಜಗತ್ತಿನೊಳಗೆ ಯಾರೂ ಇಲ್ಲ, ಪುಣ್ಯಾತ್ಮರೇ. ಅದಕ್ಕೆ ಎಷ್ಟು ಕೆಲಸ ಇದ್ದರೂ ಬಿಟ್ಟೇನಪ್ಪ ಅಂತಂದ್ರೆ ಪರಮಾತ್ಮನ ಧ್ಯಾನವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ಮಹಾತ್ಮರೇನಪ್ಪ ಅಂದ್ರೆ, ತೊಳುವುದೇ ಮಾಡ್ಬೋದಾಗುವುದು ಅಂತ. ತಡ ಮಾಡಿ ಜಸ್ಟ್ ನೋ ಆ್ಯಂಡ್ ಹಿಯರ್. ಈಗ ಈ ಸದ್ಯ ಮಾಡೋ ಕೆಲಸ ಏನು ಅಂತ ಕೇಳಿದ್ರು ಅವರು.
ಈ ಸದ್ದ ಈಗ ನಾಳೆ ಅನ್ನಂಗಿಲ್ಲ, ಇನ್ನೊಂದು ತಾಸು ಬಿಟ್ಟು ಅನ್ನಂಗಿಲ್ಲ. ಅದು ಯಾವುದು? ನಾವಂತೆ ಊಟ ಮಾಡೋದು, ಟೈಮ್ ಸರಿ ಊಟ ಮಾಡ್ಬೇಕು ರೀ, ಟೈಮ್ ಸರಿ ಊಟ ಮಾಡ್ಬೇಕು. ಹೌದು, ಟೈಮ್ ಸರಿ ದೇವ್ರ ಪೂಜೆ ಹಾಂ ನಡೀತದೆ. ದೇವರೇನು ಶಟ್ಕೋತಾನೆ, ಅವನಿಗೇನು ಹಾಕೋದು ಅಲ್ಲ. ಅವು ಶತಂ ವಿಹಾಯ ಭೋಕ್ತವ್ಯ ಅನ್ನೋದು ಶಾಸ್ತ್ರ ಹೇಳಿದ್ರು. ಶಾಸ್ತ್ರ ಹೇಳ್ತದೆ ಮೊಟ್ಟ ಮೊದಲೇ ಮಾಡ್ತಕ್ಕಂಥ ಕೆಲಸ ಏನು ಅಂತ ಕೇಳಿದರೆ ಶಾಸ್ತ್ರ ಪರಮಾತ್ಮ ಕೆಲಸ, ಆಮೇಲೆ ಸಂಸಾರ ಕೆಲಸ, ಆಮೇಲೆ ಹೆಂಡ್ರದು ಗಂಡ್ರದು ಮಕ್ಕಳದು. ಯಾಕೆ? ಆ ಹೆಂಡ್ರು ಕೊಟ್ಟವರೇ ದೇವರು, ಆ ಮಕ್ಕಳು ಕೊಟ್ಟವನೇ ದೇವರು, ಇದೆಲ್ಲ ಕೊಟ್ಟವನೇ ದೇವರು. ಕೊಟ್ಟವನು ಪೂಜೆ ಮಾಡೋಂಗಿಲ್ಲ, ಕೊಟ್ಟವನು ಧ್ಯಾನ, ಇವ್ರು ಧ್ಯಾನ ಮಾಡ್ತಾರೆ, ಅವ್ರು ಧ್ಯಾನ ಮಾಡೋಂಗಿಲ್ಲ. ಅದಕ್ಕೆ ಅಂತಾರೆ ಅವರು ಕೂಟಿಂ ತ್ಯಕ್ತ್ವ, ಎಷ್ಟು ಕೆಲಸ ಇರೋದು ಯಾಕೆ ಬಿಟ್ಟು ಅದನ್ನು ಮಾಡೋದು. ಮೊಟ್ಟ ಮೊದಲ ಎಲ್ಲ ಕೆಲಸ ಬಿಟ್ಟು ತಡ ಇಲ್ಲೇ ಮಾಡಬೇಕು. ಈಗ ಜಸ್ಟ್ ನೋವೇಂಡೆ ಈ ಸದ್ದು ಮಾಡೋ ಕೆಲಸ ಏನಂದ್ರೆ ಎಲ್ಲ ಕೆಲಸವನ್ನು ತಡ ಮಾಡಿದ್ರೆ ನಡೀತದೆ, ಒಂದು ಕೆಲಸ ತಡ ಮಾಡೋಕ್ಕೆ ಬರೋಂಗಿಲ್ಲ. ಏನು ಅಂದರೆ ನೀ ಯಾಕೆ ಹುಟ್ಟಿದಿ, ಏನು ಮಾಡಬೇಕು, ಇದ್ರ ವಿಚಾರ ಮೊದಲು ಮಾಡಬೇಕು. ಆಮೇಲೆ ಹೆಂಡ್ರು ಗಂಡರು ಮಕ್ಕಳು ಅವ್ರದ್ದೆಲ್ಲ ವಿಚಾರ. ನೀ ಯಾಕೆ ಹುಟ್ಟಿದಿ, ನಿನ್ನ ಮನುಷ್ಯನ ಪರಮ ಕರ್ತವ್ಯ ಏನು, ಅದು ವಿಚಾರ ಮಾಡಿಲ್ಲ. ಹೆಂಡತಿ ಗಂಡ ಹೆಂಡತಿ ಗಂಡ ಎಲ್ಲ ಪಶು ಪಕ್ಷಿಗಳಿಗದಾವೆ, ಎಲ್ಲಕ್ಕೂ ಹೆಂಡತಿ ಗಂಡ ಮಕ್ಕಳು ಇಲ್ಲದೆ ಯಾವುದೋ. ಮನುಷ್ಯ ಆಗಿ ಯಾಕೆ ಹುಟ್ಟಿನಿ ಅನ್ನೋದು ವಿಚಾರ ಮಾಡಿದೇನು? ಈಗ ಬಿಟ್ಟು ತುರಂತ ಮಾಡೋ ಕೆಲಸ ಯಾವುದನ್ನೋದು ವಿಚಾರ ಮಾಡಿದೇನು? ತೊಡುವುದೇ ಮಾಡ್ಬೋದಾವು, ತಡ ಮಾಡಲಾರ್ದೆ, ನಾಳೆ ಅನ್ಲಾರ್ದೆ, ನಾಳೆ ಅಂದವನ ಮನೆ ಹಾಳಂತ. ಜಸ್ಟ್ ನವ್ ಆ್ಯಂಡ್ ಹಿಯರ್, ಈಗ ಈ ಸದ್ಯ ಮೊಟ್ಟ ಮೊದಲೇ ಮಾಡೋ ಕೆಲಸ ಯಾವುದು? ಪ್ರಶ್ನೆ ಮಾಡ್ಯಾರ, ಅದಕ್ಕೆ ಉತ್ತರನ ಕೊಟ್ಟಾರ. ಹುಟ್ಟಿದ ಮೇಲೆ ಸಾಯಲಾರ್ದಂಗೆ ಆಗೋದು. ಉತ್ತರ ತಿಳಿತಿಲ್ಲ. ಮೊದಲು ಮಾಡಿದ ಕೆಲಸ ಇನ್ನೊಮ್ಮೆ ಈಗ ಹುಟ್ಟಿದೆಯಲ್ಲ ಸಾಯಲಾರ್ದಂಗೆ ಆಗೋದು, ಮುಂದೆ ಹುಟ್ಟಲಾರ್ದಂಗೆ ಮಾಡೋದು. ಇದೇ ಕೆಲಸ ನೋಡ್ರಿ ಮನುಷ್ಯನಿಗೆ. ಏನು ಹುಚ್ಚನಾಗಿ ಹೇಳ್ತೀರಿ, ಸಾಯಲಾರ್ದು ಹೆಂಗೆ ಇರೋಕ್ಕೆ ಬರ್ತದೆ ರೀ ಸ್ವಾಮಿ? ಸಾಯಲಾರ್ದು ಹೆಂಗೆ ಇರೋಕ್ಕೆ ಬರ್ತದೆ? ಆಚೆ ಈ ಹೊಳಿ ಹೋಗಿ ಸಮುದ್ರದ ಕೂಡ್ತದೆ, ಸತ್ತದ ಏನು ಅದ ರೀ? ಹೊಳಿ ಸತ್ತದ ಅದ, ಸತ್ತದ ಅದ ತೋರಿಸ್ತೀರಿ ಎಷ್ಟು ಮಜಾ ಅದ ರೀ. ಹೊಳಿ ಸಮುದ್ರ ಕೂಡಿದ್ರೆ ಸತ್ತದೇನೂ ಇಲ್ಲ, ತೋರಿಸ್ತೀರೇನೂ ಇಲ್ಲ. ಏನಾಗ್ಯದ? ಸಮುದ್ರ ಆಗ್ಯದ, ಸಮುದ್ರ ಆಗ್ಯದ, ಸತ್ತಿಲ್ಲ ಅದು. ಅದಕ್ಕೆ ಶಾಸ್ತ್ರ ನದಿ ಹರಿದು ಸಮುದ್ರ ಹೆಂಗೆ ಕೂಡ್ತದೆ ಹಂಗೆ ನೀನು ತಡುವುದೇ ಮಾಡ್ಬೋದಾವುದು, ತಡ ಮಾಡಲಾರ್ದೆ. ಜಸ್ಟ್ ನವ್ ಆ್ಯಂಡ್ ಹಿಯರ್, ನಾಳೆ ಅನ್ನಂಗಿಲ್ಲ, ನಾಳೆ ಅಂದವನ ಮನೆ ಹಾಳು. ಅದಕ್ಕೆ ಕೆಲಸ ಯಾವಾದ್ರಿ ಅಂಥದ್ದು? ಈಗ ಈ ಸದ್ದನೇ ಮಾಡೋ ಕೆಲಸ ಯಾವಾದ್ರಿ? ಪ್ರಶ್ನೆ ಮಾಡ್ಯಾರ, ಯಾವಾದ್ರಿ? ನಾವಂತೆ ಮೊದಲು ಉಣೋದ್ರಿ, ಎಲ್ಲ ಕಲಿಸ್ಬಿಟ್ಟು ಉಣ್ಬೇಕು, ಉಣೋದ್ರಿ, ಎಲ್ಲ ಕಲಿಸ್ಬಿಟ್ಟು ಮಕ್ಕಳೋದ್ರಿ. ಮುಂಚೆ ಉಣೋದು ಮಕ್ಕಳೋದು ಒಂದು ದಿವಸ ಅದ. ಪರಂತು ಯಾವುದು ಕೆಲಸ ಅದ ತಡ ಮಾಡಲ್ಲ ಮಾಡೋದು? ಹುಟ್ಟಿದೆಯಲ್ಲ ಸಾಯಲಾರ್ದಂಗೆ ಮಾಡ್ಕೊಳ್ಳೋದು ನೋಡ್ರಿ. ಹುಟ್ಟಿದೆಯಲ್ಲ, ಈಗ ಹುಟ್ಟಿದರೆ ಸಾವಿಲ್ಲದೆ ಬಲು ಬಟ್ಟೆಯನ್ನು ಸಾಧಿಸಲು ಬೇಕು, ಅದು ನೆಟ್ಟನ್ನೇ ಅಳವರ್ದೆದ್ದೊಡೆ ಸತ್ತ ಒಳಕಿನಲ್ಲಿ ಹುಟ್ಟದ ವಿದ್ಯೆಯದು ಕಲಿಯುವುದು ಸೃಷ್ಟಿಯೊಳಗೆ ಉತ್ತಮನು. ಹೊಟ್ಟೆಗೆ ಕಷ್ಟಪಡುವ ವಿದ್ಯೆಗಳು ಕಲಿತೇನು ಫಲವೆಂದ. ಎರಡು ವಿದ್ಯೆ ಅದಾವ್ರಿ, ಹುಟ್ಟಿದ ಮೇಲೆ ಸಾಯಲಾರ್ದೊಂದು, ಸತ್ತ ಮೇಲೆ ಹುಟ್ಟಲಾರ್ದೊಂದು. ಅದನ್ನು ಗಳಿಸಂತಾರೆ ಅವರು. ತಳುವುದೇ ಇದು ತಡ ಮಾಡಲಾರ್ದೆ ಈ ಸದ್ದ ಈಗ ಅರ್ಜೆಂಟ್ ಕೇಸುಗಳು ಮೊದಲು ಒಯ್ತಾರಲ್ಲ, ಎಲ್ಲ ಕೇಸ ಬಿಟ್ಟು ಅರ್ಜೆಂಟ್ ಕೇಸ್ ಮೊದಲು ಒಯ್ತಾರಲ್ಲ, ತಡಿ ನಮ್ಮ ಕಡೆ ನಡೆಯತ್ತೆ.
ಹಂಗದ ಅರ್ಜೆಂಟ್ ಕೇಸ್ ಅದ, ಏನು ಸಾಯೋದು. ದಿನಕ್ಕೊಮ್ಮೆ ಸಾಯುವಿ ನಿದ್ರೆಯಾಗ ನೀ ಕಾಣಿ. ದಿನ ಸಾಯಕತ್ತೀರಿ, ಸತ್ತಿರಿಲ್ಲ. ಈಗ ಒಂದಿಟ್ಟು ದಿನ ಇವತ್ತು ಒಂದು ಹೋಯ್ತು ಸತ್ತೇವಿ. ಸೂರ್ಯ ಹೊಂಟ ಮುಳುಗ್ದ ಅಂದ್ರೆ ನಿಮ್ಮದು ಒಂದಿಟ್ಟು 12 ತಾಸು ತೊಗೊಂಡೇ ಹೋಗ್ಕ ನಾವು, ಹಂಗೆ ಮುಳುಗಂಗಿಲ್ಲ. ಅದಕ್ಕೆ ಪುಣ್ಯಾತ್ಮರೇ, ಇದರ ಉತ್ತರ ತೊಡುವುದೇ ಮಾಳ್ಪುದಾವುದು. ತಡ ಮಾಡಲಾರ್ದೆ ಈಗ ಈ ಸದ್ಯ ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡ್ಯಾರ. ಅದರ ಉತ್ತರ ಮಾತ್ರ ನಾಳೆಗೆ ವಿಚಾರ.